ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರ್ಪಿಂದ. ಸ್ನೇಹಿತರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ನೋಟಿಫಿಕೇಶನ್ ಹೊರಗೆ ಬಂದಿದೆ. ಬಟ್ ವಿ ಕಾಂಟ್ ಎಕ್ಸ್ಪೆಕ್ಟ್, ಯಾಕಂದರೆ ಈ ಲಾಕ್ಡೌನ್ ಸಮಯದಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಸ್ವಲ್ಪ ಜುಲೈ ಆಗಸ್ಟ್ಗೆ ಆಗ್ಬೋದು ಅಂದ್ಕೊಂಡಿದ್ವಿ. ನಮಗೆ ಆಶ್ಚರ್ಯಕರ ರೀತಿಯಲ್ಲಿ ಮೇ ತಿಂಗಳಲ್ಲೇ ನೋಟಿಫಿಕೇಶನ್ ಆಗಿದೆ. ನೀವು ಕೂಡ ರೆಡಿ ಆಗ್ತಾ ಇದ್ದೀರಾ ಅಂದ್ಕೋತೀನಿ. ಸುಮಾರು 4,000 ಹುದ್ದೆಗಳಿಗೆ ನೇಮಕಾತಿ ಕಾಲಾಗಿದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ನೋವು ತರ್ತಾ ಇರೋದು, ಡಿಪ್ಲೊಮೊ, JOC ಆ್ಯಂಡ್ ITI ಕ್ಯಾಂಡಿಡೇಟ್ಗಳಿಗೆ ಅವರು NIO ಸರ್ಟಿಫಿಕೇಟ್ ಕಂಪಲ್ಸರಿ ಮತ್ತು ಅದರ ಫಾರಮ್ ಡೇಟು ಎಲ್ಲ ತುಂಬುವಂಥ ಅವಕಾಶವನ್ನು ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ಆತಂಕದ ವಾತಾವರಣ ಇದೆ. ಅದ್ರ ಬಗ್ಗೆ ಏನು ಮಾಡ್ಬೋದು ಅಂತೇಳಿ ಒಂದಷ್ಟು ಮಾತಾಡ್ತಾ ಬರ್ತೀನಿ. ಸ್ನೇಹಿತರೆ, 8,80,000 ಜನ ಇಷ್ಟಪಡ್ತಿರುವ ಸಾಧನವನ್ನು ನೀವು ಇಷ್ಟಪಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ತಲುಪ ನೋಟಿಫೈ ಆಗಿರಿ. ನಮ್ಮ ಸಾಧನ ಆ್ಯಪನ್ನು ಬಳಸ್ಕೊಳ್ಳಿ, ಟೆಲಿಗ್ರಾಮ್ ಬಳಸ್ಕೊಳ್ಳಿ, ಫೇಸ್ಬುಕ್, ಟ್ವಿಟ್ಟರಲ್ಲಿ ನಮ್ಮ ಜೊತೆ ಟಚ್ಚಲ್ಲಿರಿ ಅಂತ ಹೇಳ್ತಾ, PC ನೋಟಿಫಿಕೇಷನ್ ಈ ಸರಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ನೂ RPC ಆಗೋದಿದೆ, APCಗಳಾಗೋದಿದೆ, ತುಂಬ ಬೇರೆ ಬೇರೆ ಥರದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಆಗೋದಿದೆ ಆರ್ಮ್ಡ್ ಫೋರ್ಸಸ್ಗಳಿಗೆ. ಬಟ್ ಈಗ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅನೌನ್ಸ್ ಆಗಿದೆ. ಇದು ಕಲ್ಯಾಣ ಕರ್ನಾಟಕ ಅಂದರೆ ಇತರೆ ಭಾಗಕ್ಕೆ ಇಲ್ಲಿ 3,192, ಅದರಲ್ಲಿ 799 ಹೆಣ್ಮಕ್ಕಳು ಮಹಿಳಾ ಪೊಲೀಸ್ ಕಾನ್ಸ್ಟೇಬಲೇ ಇದೆ. ಕಲ್ಯಾಣ ಕರ್ನಾಟಕಕ್ಕೆ 349 ಪೋಸ್ಟ್ ಇದೆ, 7 ಜಿಲ್ಲೆಗಳಿಗೆ ಸೇರಿಕೊಂಡು. ಆ್ಯಂಡ್ ದೆನ್ ಇನ್ ಸರ್ವಿಸ್ ಅಂತ ಒಂದು ಕ್ಯಾಟಗರಿನ ಈ ವರ್ಷ ಆ್ಯಡ್ ಮಾಡಿದ್ದಾರೆ. ಇನ್ ಸರ್ವಿಸ್ ಈ ನೋಟಿಫಿಕೇಷನ್ ಇಲ್ಲ, ಅದನ್ನು ಮುಂದೆ ಕರೀತಾರೆ, ಮುಂದೆ ಆ್ಯಡಪ್ ಆಗ್ತಾ ಇದೆ. ಅದು ಏನದು ಅಂತಂದರೆ, ಆರ್ಮ್ಡ್ ಪೊಲೀಸ್ ಸರ್ವಿಸಲ್ಲಿ ಇರ್ತಾರೆ, ಅಂದರೆ CR, DR ಆ್ಯಂಡ್ KSRP, KSISF ಈ ಥರ ರೈಲ್ವೇಸಲ್ಲಿ ಇರ್ತಾರೆ. ಅವರಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ವರ್ಕ್ ಮಾಡಬೇಕು ಅನ್ನೋ ಒಂದು ಕ್ರೇಜ್ ಇರುತ್ತೆ. ಯಾರಿಗಾದರೂ ಸಿವಿಲ್ ನಾಗರಿಕ ಸಮಾಜದ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂಥ ಆಸೆ ಜಾಸ್ತಿ ಇರುತ್ತೆ. ಹಾಗಾಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು 387 ಹುದ್ದೆಗಳನ್ನು ತೆಗೆದಿಡಲಾಗಿದೆ. ಅದು ನಿಯರ್ಲಿ 10% ಹುದ್ದೆಗಳು ಅವ್ರಿಗೆ ಮೀಸಲಿದೆ. ಜೊತೆಗೆ ಸ್ಪೋರ್ಟ್ಸ್ ಪರ್ಸನ್, ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಮಾಡಿದರೂ ಕೂಡ ಅವರಿಗೆ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಲ್ಲಿ ಮೀಸಲಾತಿ ಕೊಡ್ತಾ ಇಲ್ಲ ಕೊರಗಿತ್ತು. ಅದು ಈ ವರ್ಷದಿಂದ ಸಾಲ್ವ್ ಆಗಿದೆ. ಸಬ್ ಇನ್ಸ್ಪೆಕ್ಟ್ರಲ್ಲೂ ಕೂಡ ರಿಸರ್ವೇಷನ್ ತೆಗೆದಿಟ್ಟಿದ್ದಾರೆ ಮತ್ತು ಕಾನ್ಸ್ಟೇಬಲ್ ತೆಗೆದಿಟ್ಟಿದ್ದಾರೆ. ಇದಕ್ಕೆ ಪ್ರತ್ಯೇಕ ನೋಟಿಫಿಕೇಷನ್ ಸದ್ಯದಲ್ಲೇ ಹೊರಗೆ ಬೀಳುತ್ತೆ. ಕೊನೆಯ 2 ಈಗ ನೋಟಿಫಿಕೇಷನಲ್ಲಿಲ್ಲ, ಅದು ಸದ್ಯದಲ್ಲೇ ನೋಟಿಫಿಕೇಷನ್ ಆಗಲಿದೆ. ಮೊದಲ 2 3,192 ಮತ್ತು 341ಕ್ಕೆ ಈಗ ಆಲ್ರೆಡಿ ನೋಟಿಫೈ ಆಗಿದೆ. ಟೋಟಲ್ 4,000 ಜನ ಸಿವಿಲ್ ಪೊಲೀಸ್ ಆಗಿ ಆಯ್ಕೆ ಆಗಿರಿದ್ದೀರಿ. ಇದಕ್ಕೆ ಹೇಗೆ ಪ್ರಿಪೇರ್ ಮಾಡಬೇಕು, ಏನು ಓದಬೇಕು? ಯಾಕಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಾಮಾನ್ಯ ಪರೀಕ್ಷೆ ಅಲ್ಲ ಈಗ. ಯಾಕಂದರೆ ಇದು ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ನವರು ಬರ್ತಾ ಇದ್ದಾರೆ. BE ಕ್ಯಾಂಡಿಡೇಟ್ ಕೂಡ ಸಿವಿಲ್ ಪೊಲೀಸ್ ಆಗಿರೋದನ್ನು ನಾನು ನೋಡಿದ್ದೀನಿ. ಹಾಗಿದ್ದಾಗ ಕಾಂಪಿಟೇಷನ್ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಸಣ್ಣ ಪುಸ್ತಕ ಓದ್ಕೊಂಡು, ಯಾವುದೋ ಸಣ್ಣ ವಿಡಿಯೋ ನೋಡ್ಕೊಂಡು ನಾನು ಕಾನ್ಸ್ಟೇಬಲ್ ಆಗಿಬಿಡ್ತೀನಿ ಅಂದ್ಕೊಳ್ಳೋದಲ್ಲ. ಯಾಕಂದರೆ ಕಾನ್ಸ್ಟೇಬಲ್ ಹುದ್ದೆಗೆ ದೊಡ್ಡ ಸ್ಯಾಲ್ರಿ ಕೂಡ ಇದೆ, ದೊಡ್ಡ ಪ್ಯಾಷನ್ ಕೂಡ ಇದೆ. ಈಗ ಸ್ನೇಹಿತರೆ, ಇದು 25ನೇ ತಾರೀಕು ಮೇ ತಿಂಗಳಲ್ಲಿ ಆರಂಭ ಆಗಿದೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಆಲ್ರೆಡಿ ತೊಗೋತಿದೆ ಆನ್ಲೈನಲ್ಲಿ. 25 ಜೂನ್ವರೆಗೂ, 2021 ಜೂನ್ವರೆಗೂ ಸಂಜೆ 6 ಗಂಟೆವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ 28ರವರೆಗೂ ನೀವು ಫೀ ರಿಮಿಟ್ ಮಾಡ್ಬೋದು ಅಂಥೇಳಿ ಇಲ್ಲಿ ಹೇಳಲಾಗುತ್ತೆ. ಫೀಸ್ ಎಷ್ಟಿದೆ? ಸ್ವಲ್ಪ ಹೈಕ್ ಆಗಿದೆ. ಸಾಮಾನ್ಯ ಅರ್ಹತೆ ಆ್ಯಂಡ್ OBCನವ್ರಿಗೆ 400 ರೂಪಾಯಿ ಇದೆ. SC ST ಆ್ಯಂಡ್ ಕ್ಯಾಟಗರಿ 1 ಇವ್ರಿಗೆಲ್ಲ 200 ರೂಪಾಯಿ ಇದೆ. ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ ಪೊಲೀಸ್ ರಿಕ್ರೂಟ್ಮೆಂಟಲ್ಲಿ ಅವಕಾಶ ಇರಲ್ಲ, ಹಾಗಾಗಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. 400 ರೂಪಾಯಿ ಜನರಲ್ ಆ್ಯಂಡ್ OBC. SC ST ಆ್ಯಂಡ್ ಕ್ಯಾಟಗರಿ 1ಗೆ 200 ರೂಪಾಯಿ ಫೀಸ್ ಇದೆ. ಯಾರು ಎಲಿಜಿಬಲ್? ಇಲ್ಲೇ ಪ್ರಶ್ನೆ ಇರೋದು. PUC ಯಾರು ಮಾಡಿದ್ದೀರಾ, ಆರಾಮಾಗಿ ಯಾವುದೇ ಸಮಸ್ಯೆ ಇಲ್ದಂಗೆ ಯು ಆರ್ ಎಲಿಜಿಬಲ್. CBSE ICSEನಲ್ಲಿ 12th ಸ್ಟ್ಯಾಂಡರ್ಡ್ ಮಾಡಿದ್ದೀರಾ, ಯು ಆರ್ ಆಲ್ಸೋ ಎಲಿಜಿಬಲ್. NIOSಲ್ಲಿ ಹೈಯರ್ ಸೆಕೆಂಡರಿ ಸರ್ಟಿಫಿಕೇಟನ್ನು ಯಾರು ಮಾಡಿದ್ದೀರಾ ಅವರು ಎಲಿಜಿಬಲ್. ಇಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಸಮಸ್ಯೆ ಈಗ ಉದ್ಭವ ಆಗ್ತಾ ಇರೋದು, ಈ ಹಿಂದೂ ಇತ್ತು ಈ ಸಮಸ್ಯೆ, ಬಟ್ ಇಷ್ಟು ವ್ಯಾಪಕವಾಗಿರಲಿಲ್ಲ. ಡಿಪ್ಲೊಮೊ, ITI, JOC, JODC, JLDC ಈ ಥರದ ಕೋರ್ಸ್ಗಳನ್ನು ಮಾಡಿಕೊಂಡಂಥವರು NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಥವಾ PU ಬೋರ್ಡ್, PU ಎಜುಕೇಷನ್ನ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಪಡೆದಿರಬೇಕು. ಅದರಲ್ಲಿ ಒಂದು ಭಾಷೆಯದ್ದು ಮತ್ತು ಒಂದು ವಿಷಯನ್ನು ಒಳಗೊಂಡಿರಬೇಕು. ಒಂದು ಭಾಷಾ ಸರ್ಟಿಫಿಕೇಟು, ಅದರಲ್ಲಿ ಒಂದು ಸಬ್ಜೆಕ್ಟನ್ನು ಲಿಸ್ಟ್ ಮಾಡಿರ್ತಾರೆ. ಆ ಸಬ್ಜೆಕ್ಟನ್ನು ಕೋರ್ಸ್ನ ಸರ್ಟಿಫಿಕೇಟನ್ನು ಹೊಂದಿರಬೇಕು, ಕಂಪಲ್ ಅಂತ ಇಲ್ಲಿ ಮಾಡಿರೋದ್ರಿಂದ. ಈ ಕೆಳಗಡೆ ಏನು ಸ್ಮಾಲ್ ಫಾಂಟಲ್ಲಿ ಕೊಟ್ಟಿದ್ದೀನಿ, ಈ ಕೋರ್ಸ್ನವ್ರು ಸ್ವಲ್ಪ ಡೇಂಜರ್ ಝೋನಿಗೆ ಬರ್ತಾ ಇದ್ದೀರಾ. ಯಾಕಂದರೆ ನೀವು ಕಾಲೇಜ್ ಜೀವನದಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡೇ ಇರಲಿಲ್ಲ, ನಿಮಗೆ ತಿಳಿಸುವಂಥ ಮೆಕ್ಯಾನಿಸಮೂ ಇಲ್ಲ. ನಮ್ಮ ಕಾಲೇಜುಗಳ ವ್ಯವಸ್ಥೆ ಹೇಗಿದೆ ಅಂತ ನಮಗೆ ಗೊತ್ತಿದೆ. NIOS ಸರ್ಟಿಫಿಕೇಟ್ ಬಗ್ಗೆ ನಿಮ್ಮ ಹುಡುಗರಿಗೆ ಮಾಹಿತಿ ಕೊಟ್ಟಿದ್ದೀರಾ ಅಂತ ನಾನೇ ಈ ಸಮಸ್ಯೆ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು 8-10 ಡಿಪ್ಲೊಮೊ ಕಾಲೇಜ್ ಪ್ರಿನ್ಸಿಪಾಲ್ಗಳ ಜೊತೆ ಮಾತಾಡ್ತೀನಿ. ಒಬ್ಬ ಪ್ರಿನ್ಸಿಪಾಲ್ಗೂ ವಾಟ್ ಈಸ್ NIOS ಅನ್ನೋದೇ ಗೊತ್ತಿಲ್ಲ. ಅವರೇ ನನಗೆ ಏನು ಹಾಗಾದರೆ ಅಂತ ಕೇಳ್ತಾ ಇದ್ದಾರೆ. ಹೀಗಿದ್ದಾಗ ವಿದ್ಯಾರ್ಥಿಗಳಿಗೆ ಮೆಸೇಜ್ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ.
ವಿದ್ಯಾರ್ಥಿಗಳಿಗೆ ಮೆಸೇಜ್ ಗೊತ್ತಿಲ್ಲ ಎಂದಾಗ ಅವ್ರು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಕಡೆ ನಿಮಗೆ ಬೇಕಾದಷ್ಟು ನಾಲೆಡ್ಜ್ಗಳ ಪ್ರವಾಹ ಆಗ್ತಾ ಇದೆ, ಒಂದು ಕಡೆ ಲೈಫ್ಗೆ ನೀಡಿರುವಂಥ ನಾಲೆಡ್ಜ್ನ ಕೊರತೆ ಆಗ್ತಾ ಇದೆ. ಈಗ 1,00,000 ಜನ ಮಿಸ್ ಮಾಡ್ಕೋತಿದ್ದಾರೆ, ಸಾಮಾನ್ಯ ಅಲ್ಲ ಇದು. 1,00,000 ಸ್ಟೂಡೆಂಟ್ಸ್ ಮಿಸ್ಸಿಂಗ್ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಮಿಸ್ ಆಗ್ತಾ ಇದ್ದಾರೆ ಅವರು. ಇಲ್ಲಿ ಏನಾಗ್ತಾ ಇದೆ, ಎಜುಕೇಟ್ ಅಸ್ ಬಿಫೋರ್ ಇಂಪ್ಲಿಮೆಂಟಿಂಗ್ ಚೇಂಜಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಈಗ ನಾವು ಸರ್ಕಾರದ ಜೊತೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ನಮಗೆ ಎಜುಕೇಟ್ ಮಾಡಿ, ನೀವು ಇಂಪ್ಲಿಮೆಂಟ್ ಏನು ಬೇಕಾದರೂ ರೂಲ್ಸ್ ತರೋ ಮೊದಲು 1 ಇಯರ್ ಅಥವಾ 1.5 ಇಯರ್ ಮೊದಲು ಒಂದು ನಾಲೆಡ್ಜನ್ನು ಕೊಟ್ಟರೆ ನಾವು ಅದನ್ನು ಫಾಲೋ ಮಾಡ್ತೀವಿ ಅನ್ನೋದು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇರುವಂಥ ಒಂದು ಅಹವಾಲು. ಈಗ ಸಾಧನ ಆಗಲಿ, ನಮಗೆ ನೀವು ಹೇಳ್ತಾ ಇರ್ತೀರ ದೊಡ್ಡ ಚಾನಲ್ಲು 9 ಲಕ್ಷ ಸಬ್ಸ್ಕ್ರೈಬರ್ಸ್, ನೀವೇನು ಮಾಡ್ತಾ ಇಲ್ಲ. ನಾವು ಟೀಚರ್ಸ್, ನಮಗೆ ಒಂದು ಲಿಮಿಟ್ ಇದೆ, ನಾವು ಆ ಬೌಂಡ್ರಿ ಆಚೆಗೆ ಬರದಂತೆ ನಮ್ಮ ಸುತ್ತ ಒಂದು ಬೇಲಿ ಕೂಡ ಇದೆ. ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಗೈಡ್, ನೀವೇನು ಮಾಡ್ಬೋದು ಇದಕ್ಕೆ ಅಂತ ನಾನು ಗೈಡ್ ಮಾಡಬಲ್ಲೆ. ನೀವು ಹೆಲ್ಪ್ ತೊಗೋಬೋದು ಸ್ಟೂಡೆಂಟ್ ಆರ್ಗನೈಸೇಷನ್ಸ್. ನೀವೇನು ಸಣ್ಣ ಪುಟ್ಟ ಕಾಲೇಜ್ಗಳಲ್ಲಿ ಇದ್ದಾಗೆಲ್ಲ ಯಾರ್ಯಾರು ಕರೆದ್ರೂ ಆರ್ಗನೈಸೇಷನ್ ಎಲ್ಲ ಜೊತೆ ಹೋಗಿರ್ತೀರ, ವಿದ್ಯಾರ್ಥಿ ಸಂಘಟನೆಗಳ ಜೊತೆ, ಅವರಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ದೀರಾ. ಈ ಟೈಮಲ್ಲಿ ಅವ್ರು ಹೆಲ್ಪ್ ತೊಗೊಳ್ರಿ. ಆ ವಿದ್ಯಾರ್ಥಿ ಸಂಘಟನೆಗಳ ನಾಯಕರುಗಳು ಮನಸ್ಸು ಮಾಡಿದರೆ ಈ ನೋಟಿಫಿಕೇಷನಲ್ಲಿ ಸಣ್ಣ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಅದೇನು ಅಸಾಧ್ಯವಾದ ಸಂವಿಧಾನ ತಿದ್ದುಪಡಿ ಏನಲ್ಲ. ನೆಕ್ಸ್ಟು ನಿಮ್ಮ ರಾಜಕೀಯ ನಾಯಕರುಗಳನ್ನು ಮತ್ತು ಸ್ಥಳೀಯ ನಾಯಕರುಗಳ ಹೆಲ್ಪ್ ತೊಗೊಂಡ್ರೆ, ಯಾರಿಗೆ ಮುಟ್ಟಬೇಕು, ಯಾರಿಗೆ ತಲುಪಿಸಬೇಕು, ಗೃಹ ಸಚಿವರಿಗೆ ಇದ್ರ ಬಗ್ಗೆ ಗಮನ ಸೆಳಿಬೇಕು, ಆ ಕೆಲಸ ಆಯಿತು ಅಂದರೆ ಬದಲಾವಣೆ ಆಗ್ಬೋದು. ನಂಬರ್ 3, KSC ಗೈಡ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಮನುಷ್ಯ, ಆತ ಬಗ್ಗೆ ಪ್ರೌಡ್ ಇದೆ. ಆತ ಯಾರು ಅಂತ ನನಗೆ ಈ ಕಾರಣ ನಾವು ಫೇಸ್ ನೋಡಿಲ್ಲ ಇದುವರೆಗೂ. 1 ವರ್ಷದ ಹಿಂದೆಯೇ ತುಂಬ 3-4 ವಿಡಿಯೋಗಳನ್ನು ಏನು NIS ಏನು ಅಗತ್ಯ ಇದೆ, ನೀವು SD ಆಗಬೇಕಂದ್ರೆ ಬೇಕು, ಎಲ್ಲ ತುಂಬ ಬೊಬ್ಬೆ ಹೊಡೆದಿದ್ದಾರೆ, ಬಟ್ ಕೇಳಿಸ್ಕೊಂಡಿಲ್ಲ. ಆ ವ್ಯೂಸ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. 5,000 4,000 ಆಗಿದೆ. ಈಗ ನಮ್ಮ ಕಾಲ್ಗೆ 1,00,000 ಗಟ್ಟಲೆ ಕಾಲ್ ಬರ್ತಾ ಇದೆ. ನಮ್ಮ ಮೊಬೈಲು ಬೆಳಗ್ಗೆಯಿಂದ ಬರ್ನಿಂಗಲ್ಲಿ ಇದ್ದಿದ್ದು ಅದು ಆಫೇ ಆಗ್ತಾ ಇಲ್ಲ. ಸರ್ ನಮ್ಮದು NIS ಇಲ್ಲ, ಏನು ಹಂಗಂದ್ರೆ 1 ವರ್ಷದಿಂದ ಆ ಯೂಟ್ಯೂಬ್ ಚಾನಲ್ ಅವರು ನೀಟಾಗಿ ಎಜುಕೇಟ್ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಎಜುಕೇಟ್ ಮಾಡೋಕ್ಕೆ ರೆಡಿ ಇಲ್ಲ, ಯಾಕಂದರೆ ಅವ್ರು ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋದ್ರೆ ಎವ್ರಿಥಿಂಗ್. ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ನ ಲಿಂಕ್ ಹಾಕ್ತೀನಿ, ಅಥವಾ ನೀವು KSC ಗೈಡ್ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೂ ಸಿಗುತ್ತೆ. NIOS ಸರ್ಟಿಫಿಕೇಟ್ ಅಂದರೆ ಸಾಕು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಅಷ್ಟು ಚೆನ್ನಾಗಿ ಗೈಡ್ ಮಾಡಿದ್ದಾರೆ, ಹೆಲ್ಪ್ ತೊಗೋಬೋದು. ಸದ್ಯಕ್ಕೆ ನಿಮಗೆ KSC ಗೈಡ್ದು ಹೆಲ್ಪ್ ಆಗಲ್ಲ, ಬಿಕಾಸ್ ಆ ಸರ್ಟಿಫಿಕೇಟ್ ಬರೋಕ್ಕೆ ನಿಮಗೆ 4-5 ಮಂತ್ಸ್ 6 ಮಂತ್ವರೆಗೂ ತೊಗೋಬೋದು ಟೈಮ್. ಮೊದಲ 2 ಆಪ್ಷನ್ಸ್ ಇದೆಯಲ್ಲ, ಇದನ್ನು ಬಳಸಿಕೊಂಡ್ರೆ ಪದವೀಧರ ವಿದ್ಯಾರ್ಥಿ ವೇದಿಕೆ ಅಂತ ಒಂದಿದೆ, ಅವ್ರದ್ದು ಕೂಡ ನಾನು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡ್ರೆ ನೀವು ಈ ಸರಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗ್ಬೋದು. ಬಿಕಾಸ್ ಆ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತೀವಿ ನಮ್ಮ ಪ್ರೊಬೆಷನರಿ ಆಗೋದ್ರೊಳಗೆ, ಹೀಗೇನೋ ಒಂದು ರೂಲ್ ಮಾಡಿಕೊಂಡು ನಿಮಗೆ ಅವಕಾಶ ಕೊಡೋ ಪಾಸಿಬಿಲಿಟಿ ಇದೆ. ಟ್ರೈ ಮಾಡಬೇಕು, ಇಲ್ಲ ಅಂದರೆ ಹೆಲ್ಪ್ಲೆಸ್, ಏನೂ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಡಿಪ್ಲೊಮೊ, ITI, JSC, JODC ಇದರಿಂದ 1,00,000 ಹುಡುಗರು ಮಿಸ್ ಆಗ್ತಾರೆ. ಹುದ್ದೆ ಇರೋದು 4,000, ಏನು ಸರ್ 1,00,000 ಹುಡುಗರು ಅಂದರೆ, ನಾವು ಹುದ್ದೆ ಕೊಡೋದು ಸೆಕೆಂಡ್ ಮ್ಯಾಟರ್. ಅವನಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಕೊಡಲಿಲ್ಲ, ಅವನು ಅಲ್ಲೇ ಎಲಿಮಿನೇಟ್ ಮಾಡ್ತಾಯಿದ್ದೀವಿ ಅಂದರೆ ಇದು ಒಂದು ನಾಟ್ ಎ ಫೇರ್, ಇದು ಸರಿಯಲ್ಲ. ಕೊನೆಯ ಅವಕಾಶ ನೀವು KATನಲ್ಲೂ ಕೂಡ ನ್ಯಾಯ ಕೇಳ್ಬೋದು. ಯಾಕಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲಲ್ಲಿ ಏನಿದು ನಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಇಲ್ಲದೆ, ಒಂದಿಷ್ಟು ಮಾಹಿತಿ ಇಲ್ಲದೆ ಈ ಥರ ನೋಟಿಫಿಕೇಷನ್ ಆಗ್ತಾ ಇದೆ, ನಾವು ಇದರಿಂದ ವಂಚಿತರಾಗ್ತಾಯಿದ್ದೀವಿ, ನಮಗೆ ಅವಕಾಶ ಕೊಡಿ ಅಂದರೆ ಅಲ್ಲಿ ಕೂಡ ನ್ಯಾಯದ ಸಿಗ್ಬೋದು ಅಂತ ಐ ಎಕ್ಸ್ಪೆಕ್ಟ್ ದಟ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ 23,500 ಬೇಸಿಕ್ ಸ್ಯಾಲ್ರಿ ಹೇಳ್ತಾರೆ. DA ಅದು ಇದು ಸೇರಿಕೊಂಡು ನಿಮಗೆ ಒಳ್ಳೆ ಸ್ಯಾಲ್ರಿ 30,000 ಸಾಮಾನ್ಯ ತಾಲೂಕು ಕೇಂದ್ರಗಳಲ್ಲಿ PC ಆದರೂ ಸಿಗುತ್ತೆ. ಬೆಂಗಳೂರಲ್ಲಿ PC ಪೊಲೀಸ್ ಕಾನ್ಸ್ಟೇಬಲ್ ಏನಾರಾದರೆ ಇನ್ನೂ ಜಾಸ್ತಿ ಸಿಗುತ್ತೆ ನಿಮಗೆ. ಪ್ಲಸ್ ಒಂದು ಬೋನಸ್ ಏನಂದರೆ, ಕೆಲವು ಫಾರೆಸ್ಟಲ್ಲಿ ಇದೆ ಅಂತ ಯಾರೋ ಹೇಳಿದರು, ಫೈರಲ್ಲಿ ಇದೆ ಅಂತ ಹೇಳಿದರು, 1 ವರ್ಷಕ್ಕೆ 1 ತಿಂಗಳು ಬೋನಸ್ ಸ್ಯಾಲ್ರಿನ ಕೊಡಲಾಗತ್ತೆ ನಿಮಗೆ. ಯಾಕಂದರೆ ಡ್ಯೂಟಿ ಹಾಲಿಡೇಸ್ ತುಂಬ ಕಡಿಮೆ ಇರೋದ್ರಿಂದ ಒಂದು ಬೋನಸ್ ಸ್ಯಾಲ್ರಿಯನ್ನು ಈ ಥರ ಎಕ್ಸ್ಟ್ರಾ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾರೆ. 13 ತಿಂಗಳ ಸ್ಯಾಲ್ರಿ ಇರುತ್ತೆ. ನೀವು 12 ತಿಂಗಳು ಕೆಲಸ ಮಾಡೋದು, ಗೆಟಿಂಗ್ ಸ್ಯಾಲ್ರಿ ಆಫ್ 13 ಮಂತ್. ಹೊಸ ವರ್ಷ ಬರ್ತಿದ್ದಂಗೆ ಒಂದು ಎಕ್ಸ್ಟ್ರಾ ಸ್ಯಾಲ್ರಿ ಬರುತ್ತೆ. ಇಂಥದ್ದೊಂದು ಅದ್ಭುತ ಅವಕಾಶ, ಮತ್ತು ಎಷ್ಟು ಬ್ಯೂಟಿಫುಲ್ ಜಾಬ್ ಅಂತ ನಿಮಗೆ ಗೊತ್ತು. ಲಾಕ್ಡೌನಲ್ಲಿ ನೀವೆಲ್ಲ ಮನೆಯಿಂದ ಹೊರಗೆ ಬರ್ಬೋದು, BMW ಕಾರಲ್ಲ ಮರ್ಸಿಡೀಸ್ ಬೆಂಚ್ ತೊಗೊಂಬಂದು ನಿಮ್ಗೆ ತಡೀತಾರೆ. ಆದರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆರಾಮಾಗಿ ಬಿಂದಾಸ ಓಡಾಡ್ತಾ ಇರ್ತಾರೆ. ಅಂದರೆ ಅಷ್ಟೊಂದು ಪವರ್ ಇದೆ. ವಾಟ್ ಈಸ್ ದ ಪವರ್ ಆಫ್ ಪೊಲೀಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಆ ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋದು ಸಣ್ಣ ಕೀಳು ಹುದ್ದೆಯಾಗಿ ಉಳ್ಕೊಂಡಿಲ್ಲ. ಇವತ್ತು ಒಳ್ಳೊಳ್ಳೆ ಎಜುಕೇಟೆಡ್ಸ್ ಬರ್ತಾಯಿದ್ದಾರೆ, ಒಳ್ಳೊಳ್ಳೆ ಪ್ಯಾಷನೇಟ್ ಹುಡುಗರು ಬರ್ತಾಯಿದ್ದಾರೆ. ಅವ್ರು ನಿಲ್ಲೋ ಸ್ಟೈಲ್, ಅವ್ರ ರಿದಮ್ ನೋಡಿದ್ರೆ ಸಾಕು ನಮಗೆ ನಾವು PC ಆಗಬೇಕಿತ್ತಲ್ಲ ಅನಿಸೋ ಮಟ್ಟಕ್ಕೆ ಅವ್ರ ಲುಕಿಂಗ್ ಇರುತ್ತೆ. ಅಷ್ಟು ಸ್ಮಾರ್ಟಾಗಿ ಕಾಣ್ತಾ ಇದ್ದಾರೆ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಮೊದಲು ಥರ ಇಲ್ಲ. ಈಗಿನ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಹ್ಯಾಂಡ್ಸಮ್ ಇದ್ದಾರೆ. ಆ ಪ್ಲೇಸ್ಗೆ ನೀವು ಬರಬೇಕು.
ಬರೋದಕ್ಕೆ ಏನೇನು ಮಾಡಬೇಕು ಅಂತ ಮಾತಾಡ್ತಾ ಬರೋಣ. 19 ವರ್ಷ ವಯಸ್ಸಾಗಿರಬೇಕು. ನಿಮಗೆ ಅಪ್ಲಿಕೇಶನ್ನು ಹಾಕೋಕ್ಕೆ ಹೋದಾಗ ಡೇಟ್ ಚೆಕ್ಕಿಗೆ ಅವಕಾಶ ಕೊಡ್ತಾರೆ. 19 ಇಯರ್ ಕಂಪಲ್ಸರಿ ಆಗಬೇಕು. ಅದು ಜೂನ್ 25 ಒಳಗಾಗಿ ಆಗಿದ್ದರೆ ಆಯಿತು. ಆ್ಯಂಡ್ ದೆನ್ ಜನರಲ್ ಕ್ಯಾಟಗರಿ ಹುಡುಗರಿಗೆ 25 ವರ್ಷ, ಜಿ ಎಮ್ನವ್ರಿಗೆ. OBC ಆ್ಯಂಡ್ SC/ST ಕ್ಯಾಂಡಿಡೇಟ್ಸ್ಗೆ 27 ವರ್ಷ ಇರುತ್ತೆ. 27ವರೆಗೂ ಅಪ್ಲೈ ಮಾಡ್ಬೋದು. ಟ್ರೈಬಲ್ ಪೀಪಲ್ ಅಂತ ಕರಿತೀವಿ, ಗುಡ್ಡಗಾಡು ಜನಾಂಗ, ಅವ್ರಿಗೆ 30 ವರ್ಷದವರೆಗೂ ಅವಕಾಶ ಕೊಡಲಾಗಿದೆ. ಸಿದ್ದಿಗರು, ಜೇನುಕುರುಬ, ಕಾಡು ಕುರುಬ, ಎರವ, ಸೋಲಿಗ, ಕುಡಿಯ, ಗೌಡ್ಲು, ಹಲಸರು, ಮಲೈ ಕುಡಿಯ, ಕೊರಗ, ಈ ಥರ ಒಂದಿಷ್ಟು ಕಮ್ಯುನಿಟಿಗಳು ಕರ್ನಾಟಕದ ಟ್ರೈಬಲ್ ಎಕ್ಸಾಂಪಲ್ ಇದು. ಈ ಥರ ಟ್ರೈಬಲ್ ಪೀಪಲ್ಗಳಿಗೆ 30 ವರ್ಷದವರೆಗೂ ಇದೆ. ಮತ್ತು ಹೈಟಲ್ಲಿ ಕೂಡ ಇವರಿಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ. ದೆನ್ ಮಾಜಿ ಸೈನಿಕರಿಗೆ ಅವರ ಸೇವಾವಧಿ ಮತ್ತು ಅವರ ನಿವೃತ್ತಿ ಇದರ ಆಧರಿಸಿ ನೋಟಿಫಿಕೇಷನಲ್ಲಿ ಡೀಟೇಲಾಗಿ ಸಿಗುತ್ತೆ. ನಿಮಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ದೆನ್ ಬರೋಣ ಲಿಖಿತ ಪರೀಕ್ಷೆ. ರಿಟರ್ನ್ ಟೆಸ್ಟು ವೆರಿ ಫಾಸ್ಟ್ ಇಲ್ಲಿ ಎಕ್ಸಾಮ್ ಸ್ಟೇಜಲ್ಲಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಫಸ್ಟಿಗೆ ಫಿಸಿಕಲ್ ಟೆಸ್ಟ್, ಆಮೇಲೆ ರಿಟರ್ನ್ ಟೆಸ್ಟಿಗೆ ಬರ್ತಾರೆ. ಇಲ್ಲಿ ಹಾಗಲ್ಲ, ಫಸ್ಟಿಗೆ ರಿಟರ್ನ್ ಟೆಸ್ಟ್, ಅಲ್ಲೇ ಫಿಲ್ಟರ್ ಆಗುತ್ತೆ. ಆನಂತರ ಫಿಸಿಕಲ್ ಎಂಡ್ಯೂರೆನ್ಸ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳಿಗೆ ಬರ್ತಾರೆ. ಅದರಲ್ಲಿ ಎಂಡ್ಯೂರೆನ್ಸ್ ಟೆಸ್ಟು, ಫಿಟ್ನೆಸ್ ಟೆಸ್ಟು ಇವೆಲ್ಲ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್, 3 ಸ್ಟೇಜಲ್ಲಿ ನಡೆಯುತ್ತೆ. ಹಾಗಾಗಿ ಇಲ್ಲಿ ಓದುವುದು ಫಸ್ಟು, ಓಡುವುದು ಸೆಕೆಂಡ್ ಆಗುತ್ತೆ. PSIಯಲ್ಲಿ ಆಗಲ್ಲ, ಓಡುವುದೇ ಫಸ್ಟು, ಓದುವುದು ಸೆಕೆಂಡ್ ಆಗ್ತಾ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಪ್ರಿಪರೇಷನ್ ಮಾಡ್ತಾ ಬನ್ನಿ. ಎಕ್ಸಾಮ್ ಆಫ್ಲೈನ್, ಪೇಪರ್ ಮೇಲೆ ಪೇಪರ್, ಪೆನ್ ಆ್ಯಂಡ್ ಪೇಪರ್ ಟಿಕ್ ಮಾಡ್ಕೊಂಡು ಬಂದುಬಿಟ್ರೆ ಆಯಿತು. OMR ಟಿಕ್ ಮಾಡಿದ್ರೆ ಆಯಿತು. 100 ಮಾರ್ಕ್ಸ್ ನಿಮ್ಮ ಭವಿಷ್ಯ ನಿರ್ಧಾರ ಮಾಡುತ್ತೆ. 1.5 ಗಂಟೆ 90 ನಿಮಿಷದಲ್ಲಿ ನಿಮ್ಮ ಲೈಫ್ ಇನ್ನ ಔಟಾ ಅಂತ ಡಿಸೈಡ್ ಆಗುತ್ತೆ. ಅಷ್ಟು ಈಸಿಯಾಗಿರುತ್ತೆ. ಪೇಪರ್ ಏನು ತುಂಬ ಟಫ್ ಇರಲ್ಲ. 100 ಪ್ರಶ್ನೆ, 4 ಚಾಯ್ಸ್ ಇರುತ್ತೆ. ಸರಿಯಾಗಿ ಉತ್ತರ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ತಪ್ಪು ಮಾಡಿದ್ರಿ, ನೆಗೆಟಿವ್ ಗೊತ್ತಿಲ್ಲದನ್ನು ಯಾವುದೋ ಉತ್ತರ ಹಾಕಿದ್ರೆ ಅಂದರೆ 1/4 ಭಾಗ ಅಂಕ ಕಟ್ಟಾಗತ್ತೆ. ನೆಗೆಟಿವ್ ಮಾರ್ಕ್ 0.25 ಇರುತ್ತೆ. 1/4 ಭಾಗ ಅಂಕ ಕಟ್ಟಾಗೋದ್ರಿಂದ ತುಂಬ ನೆಗೆಟಿವ್ ಮಾಡೋದಕ್ಕೆ ಹೋಗದೇ ಇರೋದು ಬೆಟರ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ. ನೆಕ್ಸ್ಟ್ ಏನಿರುತ್ತೆ ಸಿಲೆಬಸ್? ನೀವು ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫೈ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗೈಡ್ಗಳು ಬರ್ತವೆ. ಡೋಂಟ್ ಬೈ ದಟ್ ಗೈಡ್ಸ್. ಆ ಗೈಡೆಲ್ಲ ತೆಗೆದುಕೊಂಡು ನೀವು ತುಂಬ ಹಾಳಾಗಿದ್ದ ಸನ್ನಿವೇಶನೇ ಜಾಸ್ತಿ. ಗೈಡ್ ತೊಗೊಂಡು ಓದಿ ಅದರಲ್ಲಿ ಸೆನ್ಸಾರ್ ಮಾಡಿ ಇಷ್ಟಕ್ಕೆ ಅವ್ರ ಪೇಜ್ಗೆ ಎಷ್ಟು ಬೇಕು ಅಷ್ಟು ಸಬ್ಜೆಕ್ಟ್ ಅಂತ ಹಾಕಿರ್ತಾರೆ. ಅಷ್ಟೆಲ್ಲ ಓದ್ಕೊಂಡು ನೀವು ಆಗ್ಬಿಡ್ತೀವಿ ಅಂದ್ಕೊಬೇಡ್ರಿ. ಯಾಕಂದರೆ ತಿಂಗಳಿಗೆ 30,000 ಸ್ಯಾಲ್ರಿ ದಟ್ ಮೀನ್ಸ್ ದಿನಕ್ಕೆ 1,000 ರೂಪಾಯಿ ಸ್ಯಾಲ್ರಿ. ಈ ನರೇಗಾ ಕೂಲಿ ಎಲ್ಲ 250 ರೂಪಾಯಿ ಇದೆ. 4 ಪಟ್ಟು ಸ್ಯಾಲ್ರಿ ಬರುತ್ತದು. ಬಿಸಿಲಲ್ಲಿ ಆ ಥರ ಸಲಿಕೆ ಗುದ್ಲಿ ಎಲ್ಲ ಇಟ್ಕೊಂಡು ನರೇಗಾ ಕೂಲಿ ಕೆಲಸ ಮಾಡಿದರೆ 250 ಮತ್ತು 365 ದಿನ ಕೆಲಸ ಸಿಗಲ್ಲ ನರೇಗಾದಲ್ಲಿ. ಕಂಪೇರ್ ದಟ್ ಲೈಫ್ ಟು ದಿಸ್ ಲೈಫ್. ಇಷ್ಟು ಸ್ಮಾರ್ಟಾದ ಲೈಫಿಗೆ ನೀವು ಶಿಫ್ಟ್ ಆಗ್ತೀರಿ ಅಂದಾಗ ಸ್ವಲ್ಪ ಕಷ್ಟಪಡಲೇಬೇಕಲ್ಲ. ಅಟ್ಲೀಸ್ಟ್ ನೀವು 1-2-3 ಮಂತ್ 2-3 ತಿಂಗಳು ಕಷ್ಟಪಟ್ಟರೆ ಸಾಕು, ನಿಮ್ಮ ಲೈಫು ತುಂಬ ಚೇಂಜ್ ಆಗುತ್ತೆ. ಇಷ್ಟು ಸಬ್ಜೆಕ್ಟ್ ಇರುತ್ತೆ. ಹಿಸ್ಟ್ರಿ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಅವ್ರು ಕೊಟ್ಟಿರೋ ಸಿಲೆಬಸ್ ಇದು. ಹಿಸ್ಟ್ರಿ ಒಳಗಡೆ ಅದನ್ನು ಕ್ಯಾಟಗರಿ ಮಾಡ್ತಾರೆ ಪೊಲೀಸ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟ್ರಲ್ಲಿ. ಯಾಕಂದರೆ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಭಾರತದಲ್ಲಿ ಒಂದು 7 ಪ್ರಶ್ನೆ 8 ಪ್ರಶ್ನೆ ತೆಗೆದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ 7-8 ತೆಗಿತಾರೆ. ಇಲ್ಲಿ 15 ಪ್ರಶ್ನೆ ಬಂದರೆ ಒಂದು 50% ವೇಟೇಜ್ಗೋಷ್ಟು ಸ್ವಾತಂತ್ರ್ಯ ಸಂಗ್ರಾಮ ಇನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ, ಅದು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಟ್ರೆಂಡ್ ಇದೆ. ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಸಂವಿಧಾನ, ಭಾರತ ಸಂವಿಧಾನ, ಆ್ಯಂಡ್ ದೆನ್ ಸಾಮಾನ್ಯ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ನೀತಿ ಶಿಕ್ಷಣ, ಸ್ವಲ್ಪ ಮಾರಲ್ ಎಜುಕೇಷನ್ ರಿಲೇಟೆಡಾಗಿ ಅವಾಗವಾಗ ಬರ್ತಾ ಇರುತ್ತೆ. ಆ್ಯಂಡ್ ದೆನ್ ಸಾಮಾನ್ಯ ಜ್ಞಾನ, ಕಲೆ, ಸಾಹಿತ್ಯ. ಇದು ಸಿಲೆಬಸ್ಸಲ್ಲಿ ಇಷ್ಟು ಕೊಟ್ಟಿದ್ದಾರೆ. ಬಟ್ ಸಿಲೆಬಸ್ಸಲ್ಲಿ ಕೊಡದೇ ಇದ್ದರೂ ಬರ್ಬೋದು ಎಲ್ಲೆಲ್ಲಿ ಅಂತ ಅಂದರೆ ಎಕನಾಮಿಕ್ಸಲ್ಲಿ ಕೊಟ್ಟಿಲ್ಲ. ಬಟ್ ಎಕನಾಮಿಕ್ಸ್ ಪ್ರಶ್ನೆಗಳು ಬಂದಿದ್ದಾವೆ ಹಿಂದೆ ಎಕ್ಸಾಮಲ್ಲಿ. ಆ್ಯಂಡ್ ಕರ್ನಾಟಕ ಪೊಲೀಸ್ ಸಿಸ್ಟಮ್ ಹೇಗಿದೆ, ಸೆಟಪ್ ಹೇಗಿದೆ ಅನ್ನೋ ರಿಲೇಟೆಡ್ ಸಿಲೆಬಸ್ ಕೊಟ್ಟಿಲ್ಲ. 10 ಪ್ರಶ್ನೆವರೆಗೂ ಬಂದಿದೆ. ಇದು ನಾವು ವಿಡಿಯೋ ಮಾಡಿದ್ದೀವಿ ಸಾಧನದಲ್ಲಿ. ಪೊಲೀಸ್ ಆರ್ಗನೈಸೇಷನ್ ಅಂತ ಹೊಡೆದ್ರೆ ನಿಮಗೆ ವಿಡಿಯೋ ಬರುತ್ತೆ. ಅಬ್ಸರ್ವ್, ಹಳೆ ಪೇಪರ್ ನೋಡ್ರಿ, 8-10 ಪ್ರಶ್ನೆಗಳು ಒಂದು ವಿಡಿಯೋದಲ್ಲಿ ಬಂದಿದೆ. ಆ್ಯಂಡ್ ದೆನ್ ಪ್ರಮುಖ ಕಾಯ್ದೆಗಳು, ಯಾವುದೋ ಒಂದು IPC ಸೆಕ್ಷನ್, CRPC ಸೆಕ್ಷನ್ನು, ಪೊಲೀಸ್ ಆ್ಯಕ್ಟು, ಈ ಥರದಲ್ಲಿ ಒಂದಿಷ್ಟು ಕಾಯ್ದೆಗಳು ರಿಲೇಟೆಡ್ಡು. ಅದಕ್ಕೆ ನಾವು ಹಿಂದೆ ವಿಡಿಯೋ ಮಾಡಿಲ್ಲ, ಈ ಬಾರಿ ವಿಡಿಯೋ ಮಾಡಿಕೊಡ್ತೀವಿ ನಿಮಗೆ. ಇದಿಷ್ಟು ಮ್ಯಾಟರ್ಗಳು ನೀವು ರೆಡಿ ಇರಬೇಕು. ಸರ್ ಏನು ಓದಬೇಕು ಅಂದರೆ ವೆರಿ ಫಸ್ಟ್ ಕ್ವಶನ್ ಬ್ಯಾಂಕ್, PC PSI ಎರಡರದ್ದು. ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರಲ್ಲಿ ತುಂಬ ಡಿಫ್ರೆನ್ಸ್ ಏನಿಲ್ಲ. ಸರ್ ಸಬ್ ಇನ್ಸ್ಪೆಕ್ಟರ್ ಅಂದರೆ ಡಿಗ್ರಿ ಲೆವೆಲ್, ನೋ, ಹಾಗೇನಿಲ್ಲ. ಸಮ್ ಟೈಮ್ ಸಬ್ ಇನ್ಸ್ಪೆಕ್ಟರ್ ಪೇಪರು PC ಪೇಪರ್ಗಿಂತ ಈಸಿ ಇರುತ್ತೆ. PC ಪೇಪರೇ ಟಫ್ ಇರುತ್ತೆ ತುಂಬ ಸಾರಿ. ಹಾಗಾಗಿ PC ಪೇಪರ್ನ PSI ಪೇಪರು ಎರಡು ತೊಗೊಂಡ್ರೆ ಸುಮಾರು ಒಂದು 70 ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ. 70 ಕ್ವಶನ್ ಪೇಪರ್. ಡೈಲಿ ಒಂದೊಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ 70 ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಲ್ಲಿ ನಿಮಗೆ ಎಕ್ಸಾಮ್ ಬಂದಿರುತ್ತೆ. ಅಲ್ಲಿಗೆ 50% ಪ್ರಿಪೇರ್ ಆಗಿಬಿಟ್ಟಿರ್ತೀರ. 50 ಮಾರ್ಕ್ಸ್ ನಿಮಗೆ ಬರುತ್ತೆ ಬರೀ PC PSI ಕ್ವಶನ್ ಬ್ಯಾಂಕ್ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದಂದರೆ ಇದಕ್ಕೆ ಉತ್ತರ ಅಂತ ತಿಳ್ಕೊಂಡು ಹೋಗೋದಲ್ಲ, ಅದು ಯಾಕೆ ಉತ್ತರ ಅಂತ ಅರ್ಥ ಮಾಡಿಕೊಂಡು. ಕರೆಂಟ್ ಅಫೇರ್ಸ್ ಅಲ್ಲಿರುತ್ತೆ,
ಅಲ್ಲಿ 2002ನೇ ಇಸ್ವಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದವ್ರು ಯಾರು ಅಂತ ಕೇಳಿರ್ತಾರೆ. ನೀವು ಆ ಜಾಗನ ಚೇಂಜ್ ಮಾಡ್ಕೋಬೇಕು. 2002 ಜಾಗಕ್ಕೆ 2020-21ಕ್ಕೆ ತರ್ಕೋಬೇಕು. ಈಗ ವಿಜಯ್ ಒಂದು ಮೊಬೈಲ್ ಆ್ಯಪ್ ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಹಳೆ ಕ್ವಶನ್ ಪೇಪರಲ್ಲಿ ಏನು ಅಪ್ಡೇಟ್ ಆಗಬೇಕು, ಮೀನ್ಸ್ ಅಲ್ಲಿನ ಕರೆಂಟ್ ಅಫೇರ್ಸು ಈಗಿನ ಕಾಲಕ್ಕೆ ಶಿಫ್ಟ್ ಮಾಡಿಕೊಂಡು ಪೇಪರ್ ರೆಡಿ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ. ಇನ್ನು ವಿತಿನ್ 10 ಡೇಸಲ್ಲಿ ಅದನ್ನ ನಿಮ್ಮ ಕೈ ಮುಂದೆ ಸಿಗ್ತದೆ. 2002ದೇ ಪೇಪರ್ ಸಾಲ್ವ್ ಮಾಡ್ತಾ ಇರ್ತೀರಾ, ಬಟ್ ಅದು ಅವತ್ತಿನ ಪೇಪರ್ ಅನ್ಸಲ್ಲ, ಇವತ್ತಿನ ಪೇಪರ್ ಅನ್ನೋ ರೀತಿಯಲ್ಲಿ ಬೇರೆ ಸಬ್ಜೆಕ್ಟ್ ವಿಚಾರಗಳಲ್ಲಿ ಏನಿದೆ ಅದೇ ಥರ ಇಟ್ಕೊಂಡು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೀವಿ. ಕಮಿಂಗ್ ಸೂನ್ ಬರುತ್ತೆ, ನೀವು ಅಲ್ಲೂ ಕೂಡ ಫಾಲೋ ಅಪ್ ಆಗ್ಬೋದು. ಈ ಥರ ಪ್ರಿಪೇರ್ ಆಗಿರಿ, ಕ್ವಶನ್ ಪೇಪರ್ ವರ್ಕ್ ಮಾಡಿರಿ. ಆ್ಯಂಡ್ ದೆನ್ ಸಾಲ್ವ್ಡ್ ಕ್ವಶನ್ ಪೇಪರ್ KM ಸುರೇಶ್ ಸರ್ ಅವ್ರದ್ದಿದೆ, ಸತೀಶ್ ಜೋಗ ಅವ್ರದ್ದಿದೆ, ಹುಸೇನಪ್ಪ ನಾಯಕ್ ಅವ್ರದ್ದಿದೆ. ಈ ಥರ ಸಮ್ ಪೀಪಲ್ ಸಾಲ್ವ್ಡ್ ಮಾಡಿದ್ದಾರೆ. ಈ ಪ್ರಶ್ನೆಗೆ ಇದು ಉತ್ತರ, ಇದು ಯಾಕೆ ಉತ್ತರ ಅಂತ ಸಾಲ್ವ್ ಮಾಡಿದ್ದಾರೆ. ಅದನ್ನು ಇಟ್ಕೊಂಡ್ರೆ ಇನ್ನೂ ನಾಲೆಡ್ಜ್ ಎನ್ಹ್ಯಾನ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ. ದೆನ್ ಹಿಸ್ಟರಿ ಏನು ಓದಬೇಕು ಅಂದರೆ ಅಮರೇಶ್ ಹಿರೇಮಠ್ ಅಂತೇಳಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್. ಈ ವರ್ಷ ಅವರು MA ಹಿಸ್ಟ್ರಿ ಆಗಿದೆ, ನೆಟ್ ಸ್ಲೆಟ್ಟೆಲ್ಲ ಆಗಿದೆ ಅವ್ರದ್ದು. KS ಮೇನ್ ಪರೀಕ್ಷೆ ಬರೆದು ಪರ್ಸನಾಲಿಟಿ ಟೆಸ್ಟ್ಗೆ ಹೋಗಿದ್ದಾರೆ. ಈ ವರ್ಷ ಒಂದು ಪುಸ್ತಕ ಬಿಡ್ತಾರೆ ಕನ್ನಡ ಸಾಹಿತ್ಯ ನಮ್ಮ ಕಾಂಪಿಟೇಟಿವ್ ವರ್ಲ್ಡಲ್ಲಿ. ಇಟ್ಸ್ ಎ ವಂಡರ್ಫುಲ್. ಇತಿಹಾಸವನ್ನು ಒಂದು ಕಾಂಪ್ಯಾಕ್ಟ್ ಭಾಗದಲ್ಲಿ ಮುಗಿಸ್ಕೊಡೋಂಥ ಪ್ರಯತ್ನ, ಮತ್ತು ನೀಟಾಗಿ ರಾಂಗ್ ಹಿಸ್ಟ್ರಿ ಅಂದರೆ ಸ್ವಲ್ಪ ರಾಂಗ್ ಇದ್ದೇ ಇರುತ್ತೆ, ಎಲ್ಲೋ ನುಸುಕೊಂಬರುತ್ತೆ. 0 ಎರರ್ಗೆ ಪ್ರಯತ್ನ ಪಟ್ಟು ಪುಸ್ತಕ ಮಾಡಿದ್ದಾರೆ. R ಮಂಜುನಾಥ್ ಅವ್ರದ್ದು, ಸೋಮಪ್ಪ ದುಂಡಿಗೇರಿ ಅಂತ ಸರ್ ಇದ್ದಾರೆ ಅವ್ರದ್ದು, ಆ್ಯಂಡ್ ದೆನ್ ಹುಸೇನಪ್ಪ ನಾಯಕ್ ಅವ್ರದ್ದು. ಈ 4 ಹಿಸ್ಟ್ರಿ ಪುಸ್ತಕಗಳು ಯಾವುದೇ ಒಂದು ಈಗ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ಅದನ್ನೇ ರಿಪೀಟ್ ಓದ್ರಿ. ಮತ್ತು ಇದು ಸರ್ ಅದು ಹೇಳಿದ್ರು ಬೇಕಾಗಿಲ್ಲ, ಎನಿ ಒನ್ ಇದ್ದರೆ ಸಾಕು, ಅದನ್ನು ರಿಪೀಟ್ ಮಾಡಬೇಕು. 10 ಪುಸ್ತಕಗಳನ್ನು ಒಂದು ಸರಿ ಓದೋಕ್ಕಿಂತ ಒಂದು ಪುಸ್ತಕನ 10 ಸರಿ ಓದ್ರಿ. ಸೊ ರಿಪೀಟ್ ಮಾಡಿರಿ. ಈ 4ರಲ್ಲಿ ಎನಿ ಒಂದು ಬುಕ್ ಸಾಕಾಗತ್ತೆ. ಆ್ಯಂಡ್ ದೆನ್ ಎಕನಾಮಿಕ್ಸ್ ಗರಣಿಯನ್ ಕೃಷ್ಣಮೂರ್ತಿ, ಆಲ್ಟರ್ನೇಟ್ ಇಲ್ಲ ಅದಕ್ಕೆ, KM ಸುರೇಶ್ ಸರ್, ಇಬ್ಬರಲ್ಲೊಬ್ರದ್ದು ಇದ್ದರೆ ಇದನ್ನು ರಿಪೀಟ್ ಓದೋದು ಬೇಡ. ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಸರಿ ಓದ್ಕೊಂಡು ಹೋಗ್ರಿ. ಏನೋ ಒಂದು ತಲೆಯಲ್ಲಿ ಒಂದು ವೇವ್ಸ್ ಬರುತ್ತೆ ನಿಮಗೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾ ಒಂದು ಚಾಯ್ಸ್ ಗೆಸ್ ಮಾಡೋಂಥದ್ದು. 2ರಲ್ಲಿ 1 ಇದ್ದರೆ ಸಾಕು, ಎನಿ ಒನ್. ಕಡಿಮೆ ಪ್ರಶ್ನೆಗಳು ಬರ್ತವೆ. ಎಕನಾಮಿಕ್ ಕಾನ್ಸ್ಟೇಬಲ್ ಅಷ್ಟು ಬರಲ್ಲ, ಸಬ್ ಇನ್ಸ್ಪೆಕ್ಟ್ರಲ್ಲಿ ಬರುತ್ತೆ. ನಾನಿಲ್ಲಿ ಬೋತ್ ಹಿಡ್ಕೊಂಡೇ ಮಾತಾಡ್ತಾ ಇರೋದು. ತುಂಬ ಜನ ಏನು ಅಪ್ಲೈ ಮಾಡ್ತಾ ಇದ್ದೀರಾ ಈ ಸರಿ, ಮೋರ್ ದ್ಯಾನ್ 60-70% ಯಾರು ಕಾನ್ಸ್ಟೇಬಲ್ ಅಪ್ಲೈ ಮಾಡ್ತೀರಾ, ನೀವು ಸಬ್ ಇನ್ಸ್ಪೆಕ್ಟ್ರು ಅಪ್ಲೈ ಮಾಡಿದ್ದೀರಾ. ಹಾಗಾಗಿ ಇದಕ್ಕೆ ಬೇರೆ ಅಧ್ಯಯನ ಬೇಡ, ಒಂದು ಪ್ಯಾರಲಾಗಿ ಹೋಗಲಿ ಅನ್ನೋ ಕಾರಣಕ್ಕೆ. ದೆನ್ ಬರೋಣ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿ. PS ಗಂಗಾಧರ್ ಸರ್ದು ಚಿಕ್ಕ ಪುಸ್ತಕ ಇದೆ, ದೊಡ್ಡ ಪುಸ್ತಕ ಬೇಡ. ದೊಡ್ಡ ಪುಸ್ತಕ ಅದು PSI ಡಿಗ್ರಿ ಲೆವೆಲ್ಗೆ ಯೂಸ್ ಆಗುತ್ತೆ. ಚಿಕ್ಕ ಪುಸ್ತಕ ಇದೆ, ಸ್ಮಾಲ್ ಪುಸ್ತಕ ಇದೆ, ಒಂದು 200 ರೂಪಾಯಿದು. ದಟ್ಸ್ ಗುಡ್. KM ಸುರೇಶ್ ಸರ್ ಅವ್ರದ್ದು ಭಾರತ ಸಂವಿಧಾನ ಇದೆ, ಹುಸೇನಪ್ಪ ನಾಯಕ್ ಅವ್ರದ್ದು ಭಾರತ ಸಂವಿಧಾನ ಇದೆ, ಆ್ಯಂಡ್ ಬಾಲರಾಜ್ ಅಂತ SMU ಪಬ್ಲಿಕೇಶನ್ ಅವ್ರದ್ದು ಬಾಲರಾಜ್ ಅವ್ರದ್ದಿದೆ. ಈ 4ರಲ್ಲಿ ಯಾವ್ದಾದ್ರು ಒಂದು ಇದ್ದರೆ ಆಗ್ತು, ಅಥವಾ ಎನಿ ಒನ್ ನಿಮ್ಮ ಹತ್ರ ಇದ್ಬಿಟ್ಟು ಬೇರೆದಿದೆ ಅಂದರೆ ತಪ್ಪೇನಿಲ್ಲ, ಆ ಸಂವಿಧಾನ ಪುಸ್ತಕ ಓದ್ರಿ. ಜಾಗ್ರಫಿ MA ಬಡಾಮಿಯಸ್ ಸರ್ದು, ಶರಣಯ್ಯ ಭಂಡಾರಿಮಠ್ ಸರ್ದು, ಆ್ಯಂಡ್ ಡಾಕ್ಟರ್ KM ಸುರೇಶ್ ಸರ್ದು, ಸೋಮಪ್ಪ ದುಂಡಿಗೇರಿ ಅವ್ರದ್ದು, ಈರಣ್ಣ ಪಟ್ಟಶೆಟ್ಟಿ ಅವರು. ಇದಿಷ್ಟರಲ್ಲಿ ಎನಿ ಒಂದು ಇರಲೇಬೇಕು. ಅಂದರೆ ನಾನು ಹೇಳ್ತಾ ಇರೋದು ಕಂಟೆಂಟ್. ಜಾಗ್ರಫಿ ಇರಬೇಕು. ಪ್ಯಾರಾಸಿಟಮಾಲ್ ಮಾತ್ರೆ ಕೊಡ್ತೀವಿ ಅಂತ ಇಟ್ಕೊಳ್ರಿ, ಇದೇ ಬ್ರ್ಯಾಂಡ್ ಬೇಕು ಅಂತಲ್ಲ, ಜನರಿಕ್ ಇದು. ನೀವು ಯಾವುದೋ ಒಂದು ತೊಗೊಂಡು ಸೇವನೆ ಮಾಡಿದ್ರು ನಿಮ್ಮ ಜ್ವರ ಹೋಗುತ್ತೆ. ಹಾಗಾಗಿ ಈ 5ರಲ್ಲಿ ಯಾವುದೇ ಒಂದು ತೊಗೊಂಡ್ರು, ಅಥವಾ ಇದು ಬಿಟ್ಟು ಇನ್ಯಾವುದೋ ಜಾಗ್ರಫಿ ಚೆನ್ನಾಗಿದೆ ಪುಸ್ತಕ ಅಂತಂದರೆ ಅದು ಇಟ್ಕೊಂಡ್ರು ಎನಫ್. ಜನರಲ್ ಸೈನ್ಸು ಡಾಕ್ಟರ್ ವೆಂಕಟರಮಣ ಸ್ವಾಮಿ VRS ಸರ್ ಅವ್ರದ್ದು, ಡಾಕ್ಟರ್ KM ಸುರೇಶ್ ಅವ್ರದ್ದು, ರವಿ 4G ಸೈನ್ಸ್ ಅಂತ ರವಿ ಸರ್ದು ಪುಸ್ತಕ ಇದೆ, ತುಂಬ ಚೆನ್ನಾಗಿದೆ ಅದು ಕೂಡ. 4G ಸೈನ್ಸು ಈಗ 5G ಜನ್ರೇಷನ್ ಬಂದಾಗ ಅವ್ರೇನು 5G ಶಿಫ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇಟ್ಸ್ ಗುಡ್ ಬುಕ್ 4G ಸೈನ್ಸ್. ಆ್ಯಂಡ್ ವಿಸ್ಮಯ ವಿಜ್ಞಾನ ಅಂತ ಒಂದು ಕ್ವಶನ್ ಬ್ಯಾಂಕ್ ಇದೆ, ಧಾರವಾಡದ ವೇಣು ಪಬ್ಲಿಕೇಶನ್ ಅವ್ರು ಪಬ್ಲಿಷ್ ಮಾಡ್ತಾರೆ. ಎಲ್ಲ ಪರೀಕ್ಷೆಗಳ ಸೈನ್ಸ್ ಕ್ವಶನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಆನ್ಸರ್ ಏನು ಅಂತ ಡಿಸ್ಕ್ಲೈಮ್ ಮಾಡ್ತಾ ಹೋಗಿದ್ದಾರೆ. ಅದು ನಮ್ಮ ಆ್ಯಪಲ್ಲಿ ಕೂಡ ಲಭ್ಯ ಇದೆ. ದ ಗುಡ್ ಬುಕ್. ಧಾರವಾಡದಲ್ಲಿ ಬುಕ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ನಿಮಗೆ. ವಿಸ್ಮಯ ವಿಜ್ಞಾನ ಕ್ವಶನ್ ಬ್ಯಾಂಕು. ಹ್ಯಾಲೋ ಸೈನ್ಸ್ ಅಂತ ಇದೆ. ಇವು ಯಾವುದಾದ್ರೂ ಬಳಸ್ಕೋಬೋದು. ಬಟ್ ಕೊನೆಯ 2 ನಿಮಗೆ ಕ್ವಶನ್ ಬ್ಯಾಂಕ್ ರೂಪದಲ್ಲಿ ಹೆಲ್ಪ್ ಆಗುತ್ತೆ. ಫಸ್ಟ್ 3 ಇದೆಯಲ್ಲ, ಡಿಟೇಲಾಗಿ ನಾಲೆಡ್ಜನ್ನು ಮೂಡಿಸುತ್ತೆ. ಎನಿ ಒನ್ ಪುಸ್ತಕ ಇದ್ದರೂ ಸಾಕಾಗತ್ತೆ. ಮೆಂಟಲ್ ಎಬಿಲಿಟಿ ಮಂಜುನಾಥ್ ಬಾಡ್ಗಿ ಸರ್ದು, ಗುರುರಾಜ್ ಬುಲ್ಬುಲಿ ಅವ್ರದ್ದು, ದೇವರಾಜ್ SM ಅಂತ ಒಬ್ಬರು ಆಫೀಸರ್ ಇದ್ದಾರೆ, ಅವ್ರ ಪುಸ್ತಕ ಇದೆ, ಚೆನ್ನಾಗಿದೆ. KM ಸುರೇಶ್ ಅವ್ರದ್ದಿದೆ, ಆ್ಯಂಡ್ ಬಾಲರಾಜ್ ಅವ್ರದ್ದಿದೆ. ಇವು ಯಾವುದೇ ಒಂದು ಪುಸ್ತಕ, ಅದೇ ಪುಸ್ತಕ ಇದೆ ಬೇಸ್ಕೊಲ್ಲ. ನಿಂಗಪ್ಪ ಸರ್ದು ಕೂಡ ಇದೆ, ನಿಂಗಪ್ಪ ಸರ್ ಅವ್ರದ್ದು ಕೂಡ ಇದೆ. ನೀವು ಯಾರ್ದಾದ್ರು ಒಂದು ಪುಸ್ತಕ ಇದೆ ಅಂದರೆ ಅದನ್ನು ಪ್ರಾಮಾಣಿಕವಾಗಿ ಓದಿದರೆ ಸಾಕು. ನೆಕ್ಸ್ಟ್ ಬರೋಣ ಕರೆಂಟ್ ಅಫೇರ್ಸು. ಮ್ಯಾಗ್ಝಿನ್ ಯಾವ್ದಾದ್ರು ಓದಲೇಬೇಕು. ಅವಲೋಕನ, ಸ್ಪರ್ಧಾ ವಿಜೇತ, ಚಾಣಕ್ಯ, ಸ್ಪರ್ಧಾ ಸ್ಫೂರ್ತಿ, ಜ್ಞಾನ ಸಾಧನ, ಮೆನಿ ಮ್ಯಾಗ್ಝಿನ್ಸ್ ಆರ್ ದೇರ್ ಇನ್ ಕನ್ನಡ. ಯಾವ್ದಾದ್ರು ಒಂದು ಮ್ಯಾಗ್ಝಿನನ್ನು ಓದ್ತಾ ಹೋದರೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಸ್ಟ್ಯಾಟಿಕ್ ಜಿಕೆ ಅಂದರೆ ಇನ್ನೇನಿಲ್ಲ, ಸ್ವಲ್ಪ ಇನ್ವೆನ್ಷನ್ ಡಿಸ್ಕವರೀಸು, ನದಿಗಳು, ಅದು ಇದು ಇದೆ. ಅದನ್ನೆಲ್ಲ ಸೇರಿಸ್ಕೊಂಡಿರೋ ಪುಸ್ತಕಗಳು ವಿತ್ ಈಗೇನು ಇಷ್ಟೊತ್ತು ಮಾತಾಡೋಲ್ಲ ಆ ಸಬ್ಜೆಕ್ಟ್ ಕೂಡ ಕವರ್ ಆಗಿದೆ. ಚಾಣಕ್ಯ ಕಣಜ ಅಂತ, ನೂತನ ಚಾಣಕ್ಯ ಕಣಜ
ಚಾಣಕ್ಯ ಪಬ್ಲಿಕೇಶನ್ ಅವ್ರದ್ದು. ನೂತನ ಚಾಣಕ್ಯ ಅಂತ 2 ಬಿಜಾಪುರದಿಂದ ಪಬ್ಲಿಕೇಶನ್ ಆಗುವಂಥ ಪುಸ್ತಕಗಳು. ಈ 2 ಪುಸ್ತಕಗಳು ಒಂದು ಹೆಮ್ಮೆ ಏನಂದರೆ PSI ಎಕ್ಸಾಮ್ಗಳಲ್ಲಿ ಮೋರ್ ದ್ಯಾನ್ 50 ಕ್ವಶನ್ಸು ಈ ಪುಸ್ತಕದಿಂದ ಬರುತ್ತೆ. ಬಟ್ ನಾ ಇದು ಓದಿ ಸಾಕು ಅಂತ ಯಾಕೆ ಹೇಳ್ತಾ ಇಲ್ಲ ಅಂದರೆ 50 ಕ್ವಶನ್ ಸಾಕು ಆದ ಕೂಡ ನೀವು ಗೆದ್ದಿರಲ್ಲ, ಇನ್ನೂ 30 ಕ್ವಶನ್ ಬೇಕಾಗಿರುತ್ತೆ. ಹಾಗಾಗಿ ಯು ಶುಡ್ ರೀಡ್ ಮಲ್ಟಿಪಲ್. ಜೊತೆಗೆ ಕಂಪ್ಯೂಟರ್ ರಿಲೇಟೆಡ್ ಆಗಿ ಇದಕ್ಕೆ ಕಂಪ್ಯೂಟರ್ಗಾಗಿ ಬುಲ್ಬುಲೆ ಸರ್ ಪುಸ್ತಕ ತೊಗೊಂಡು ಓದ್ಬೋದು ನೀವು. ಕಷ್ಟ ಆಗುತ್ತೆ ಅಂದರೆ ನಮ್ಮ ಸಾಧನದಲ್ಲಿ 4-5 ವಿಡಿಯೋ ಮಾಡಿದ್ದೀವಿ, 5 ವಿಡಿಯೋಸ್, ಓನ್ಲಿ 5 ವಿಡಿಯೋಸ್ ಫಾರ್ ಕಂಪ್ಯೂಟರ್ಸ್. ಆ 5 ವಿಡಿಯೋ ನೀವು ಒಂದು 2-3 ಗಂಟೆ ಕುತ್ಕೊಂಡು ನೋಡ್ಕೊಂಡ್ಬಿಟ್ರೆ ಕಂಪ್ಯೂಟರ್ಲಿ ಏನು ಪ್ರಶ್ನೆ ಬಂದು ಉತ್ತರ ಕೊಡ್ತಾ ಹೋಗ್ತೀರಾ. ಕಂಪ್ಯೂಟರ್ಸ್ ಬಗ್ಗೆ ಸ್ವಲ್ಪ ಪ್ರಶ್ನೆ ಇರುತ್ತೆ. ದೆನ್ ಇಷ್ಟು ರೆಡಿ ಆದ್ರಿ ಅಂದರೆ ನೀವು ಎಕ್ಸಾಮಿಗೆ ರೆಡಿ ಆದ್ರಿ. ಫಿಸಿಕಲ್ ಫಿಟ್ನೆಸ್ಸು ಅಪ್ಲೈ ಮಾಡ್ಬೇಕಾದ್ರೆ ಡಿಸೈಡ್ ಮಾಡ್ಕೊಳ್ಳಿ. 165 ಹೈಟ್ ಇದ್ದೀನಿ, 166 ಹೈಟ್ ಇದ್ದೀನಿ, 67 ಹೈಟ್ ಇದ್ದೀನಿ ಅಂದರೆ ನೀವು ಒಳಗೆ ಬರಲ್ಲ, ಡೌಟ್ ಬೇಡ. ಹುಡುಗರು 168 ಹೈಟ್ ಇರಬೇಕು. ಚೆಸ್ಟ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು, ನೀವು ತಿನ್ನೋ ಆಹಾರದ ಮೇಲೆ, ನಿಮ್ಮ ವರ್ಕೌಟ್ ಮೇಲೆ ಚೆಸ್ಟನ್ನು ಇಂಪ್ರೂವ್ ಮಾಡ್ಕೋಬೋದು. ನಮ್ಮ ಹಲವಾರು ಚಾನಲ್ಗಳಲ್ಲಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಗೈಡೆನ್ಸ್ ಕೂಡ ಮಾಡ್ತಾರೆ. ವಿಶ್ವ ಕಿಂಗ್ಡಮ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಸ್ನೇಹಿತರದ್ದೇ. ಅಲ್ಲಿ ಫಿಸಿಕಲ್ ಫಿಟ್ನೆಸ್ಸನ್ನು ಹೇಗೆ ರೈಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಅವರೇ ವರ್ಕೌಟ್ ಮಾಡಿ ತೋರಿಸಿದ್ದಾರೆ ನಿಮಗೆ. ಅಲ್ಲೂ ಕೂಡ ನೀವು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಮಾಡ್ಬೋದು. ಚೆಸ್ಟ್ ಬಗ್ಗೆ ವರಿ ಮಾಡ್ಕೋಬೇಡ್ರಿ, ಇಟ್ ಕ್ಯಾನ್ ಇಂಪ್ರೂವ್. ಅದೇನು 81, 86 ಕೇಳ್ತಾರಲ್ಲ ಇವರು, 81, 86 ಆರಾಮ್ ಮಾಡ್ಬೋದು. ಬಟ್ ಹೈಟ್ 168 ಇರಬೇಕು ಹುಡುಗರಿಗೆ. ಹೆಣ್ಮಕ್ಳು 157 ಹೈಟ್ ಇರಬೇಕು, ತೂಕ 45 ಇರಬೇಕು. ಹೈಟ್ನೇ ಏನು ಮಾಡೋಕ್ಕಾಗಲ್ಲ, ತೂಕ 45 kg ಸ್ವಲ್ಪ ಕಡಿಮೆ ಇದ್ದರೆ ರೈಸ್ ಮಾಡ್ಕೋಬೋದು ನೀವು. ಫಿಸಿಕಲ್ ಫಿಟ್ನೆಸ್ ಬರೋದೊಳಗೆ ಒಂದು 2, 3, 4, 5 kg ರೈಸ್ ಮಾಡೋದೇನು ದೊಡ್ಡದಲ್ಲ, ಯು ಕ್ಯಾನ್ ಟ್ರೈ. ಗುಡ್ಡಗಾಡು ಜನಗಳಿಗೆ ಹೈಟ್ ಸ್ವಲ್ಪ ಕಡಿಮೆ ಇದೆ, ಯಾಕಂದರೆ ಅವ್ರದ್ದು ಜೀನೇ ಆ ರೀತಿ ಇರೋದ್ರಿಂದ 165 ಸೆಂಟಿಮೀಟ್ರ್ ಹೈಟು. ಅವ್ರ ಚೆಸ್ಟ್ ಕೂಡ 75 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಈ ರೀತಿ ಆದಿವಾಸಿ ಪುರುಷ ಅಭ್ಯರ್ಥಿಗಳಿಗೆ, ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಹೈಟ್ 150 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. 150 ಸೆಂಟಿಮೀಟ್ರು ಅದೇನು ಫಸ್ಟಿಗೆ ಹೇಳಿದ್ನಲ್ಲ, ಮಲೆ ಕುಡಿಯ, ಹಾಲು, ಜೇನು ಕುರುಬ, ಈ ಥರ ಕಮ್ಯುನಿಟಿಗೆ ಅದು ಬರುತ್ತೆ. ದೆನ್ ಇದಾದ ನಂತರ ಹುಡುಗರಿಗೆ ಮತ್ತು ಹೆಣ್ಮಕ್ಳಿಗೆ ಬೇರೆ ಬೇರೆ ಥರದ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಹುಡುಗರು 1600 ಮೀಟ್ರ್ ಓಡಬೇಕು. 1600 ಮೀಟ್ರ್ 1.5 ಕಿಲೋಮೀಟ್ರ್ಗಿಂತ ಜಾಸ್ತಿ. ಅದು ಎಷ್ಟು ಕ್ವಿಕ್ಕಾಗಿ ಮುಗಿಸ್ಬೇಕು ಅಂದರೆ 6 ನಿಮಿಷದ ಒಳಗಾಗಿ ಮುಗಿಸ್ಬೇಕು, 6 ನಿಮಿಷ 30 ಸೆಕೆಂಡ್. ನಿಮಗೆ ರೀಸೆಂಟ್ ಬೂಟ್ ಕ್ಯಾಂಪ್ ಮಾಡ್ಬೇಕಾದ್ರೆ ಹೇಳಿದೆ ನಾನು, ಇದು 1500 ಮೀಟ್ರನ್ನು 4 ನಿಮಿಷಕ್ಕೆ ಮುಗಿಸಿದ್ದು 1954 ವರ್ಲ್ಡ್ ರೆಕಾರ್ಡ್ ಆಗುತ್ತೆ. 4 ನಿಮಿಷಕ್ಕೆ 1500 ಮೀಟ್ರ್ ಮುಗಿಸಿದ್ದು. ಇದು ವರ್ಲ್ಡ್ ರೆಕಾರ್ಡ್ಗಿಂತ ಭಾಳ ದೂರ ಇಲ್ಲ. 4 ಅಂದರೆ 6.5 ಸೆಕೆಂಡ್, 6.5 ನಿಮಿಷಕ್ಕಿದೆ ಇದು. ಹಾಗಾಗಿ ತುಂಬ ಟಫೇ ಇದು, ನಾಟ್ ಈಸಿ. ಐ ಟು ಟ್ರೈ ಫಾರ್ ದಟ್. ನಾನು ಪ್ರಯತ್ನ ಮಾಡಿದ್ದೀನಿ, ಈಸಿ ಅಲ್ಲ, ಕಂಪ್ಲೀಟ್ ಮಾಡಿದ್ದೀವಿ, ಬಟ್ ನಾಟ್ ಈಸಿ. ಇಟ್ ಟೇಕ್ ಸೀರಿಯಸ್ ಫಾರ್ ದಿಸ್ ಒನ್. ಸ್ಪೋರ್ಟ್ಸ್ ಪರ್ಸನ್ ಇದ್ದವರು ಈಸಿಯಾಗಿ ಮಾಡ್ತಾರೆ, ಅಲ್ಲದೆ ಇದ್ದವರು ವರ್ಕೌಟ್ ಮಾಡಲೇಬೇಕು. ದೆನ್ ಹೈಟ್ ಮೀನ್ಸ್ ಹೈ ಜಂಪು 1.2 ಮೀಟರ್ ಜಂಪ್ ಮಾಡಬೇಕು. ಲಾಂಗ್ ಜಂಪ್ 3.8 ಮೀಟರ್ ಮಾಡಬೇಕು. ಇವೆರಡರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು. ಗುಂಡು ಎಸೆತ ಅದು ತುಂಬ ಕಡಿಮೆ ಇರುತ್ತೆ ವೆಯ್ಟ್, 7.2 kg, 10 kg 20 kg ಅಲ್ಲ, 7.2 kg ಒಂದು ಕಲ್ಲನ್ನು 5.6 ಮೀಟ್ರ್ ಎಸರೆ ಸಾಕು. ಇವೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಈ ಫಿಸಿಕಲ್ ಫಿಟ್ನೆಸ್ಸಲ್ಲಿ ಪುರುಷರಿಗೆ ಟಫ್ ಆಗೋದು ರನ್, ಉಳಿದಿದ್ದೆಲ್ಲ ಸ್ವಲ್ಪ ಒಂದು 15-20 ಡೇಸ್ ಪ್ರಾಕ್ಟೀಸಲ್ಲಿ ಯು ಕ್ಯಾನ್ ಲರ್ನ್, ಅದನ್ನು ಮಾಡ್ಬೋದು. ಹೆಣ್ಮಕ್ಳಿಗೆ 400 ಮೀಟ್ರ್ ಓಟ ಇರುತ್ತೆ, 1600 ಮೀಟ್ರ್ ಓಡಿಸಲ್ಲ. 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ದೆನ್ ಹೈ ಜಂಪ್ 0.9 ಮೀಟರ್, ಇಷ್ಟು ಹೈಟ್ ಇರುತ್ತೆ. 0.9 ಮೀಟ್ರ್ ಅಂದರೆ ಇದು, ಅಥವಾ 2.5 ಮೀಟ್ರ್. 2.5 ಮೀಟ್ರ್ ಅಂದರೆ ಒಂದು 7 ಅಡಿ ಇರುತ್ತೆ ಅಷ್ಟೇ, ಅದು 7-8 ಅಡಿ. ಸ್ವಲ್ಪ ಓಡ್ ಬಂದರೆ ಲಾಂಗಾಗಿ ಹೆಜ್ಜೆ ಇಟ್ಟರೆ ಅಲ್ಲಿಗೆ ಹೋಗ್ಬಿಡ್ತೀರಾ ನೀವು, ಈಸಿಯಾಗಿ ಜಂಪ್ ಮಾಡ್ಬೋದು. ಅವೆರಡರಲ್ಲಿ ಒಂದು ಮಾಡಿ. ಆ್ಯಂಡ್ ದೆನ್ 4 kg ಗುಂಡನ್ನು ತಗೊಂಡು 3.75 ಮೀಟ್ರು ಅಂದರೆ ಒಂದು 10 ಅಡಿ ಹಿಂಗೆ ಬಿಸಾಡ್ಬಿಟ್ರೆ ಸಾಕು, ಕ್ಲಿಯರ್. ಇವೆಲ್ಲ ಟಫ್ ಇಲ್ಲ. ಹೆಣ್ಮಕ್ಳ ಫಿಸಿಕಲ್ ಫಿಟ್ನೆಸ್ಸು ಅಷ್ಟೇನು ಟಫ್ ಇಲ್ಲ, ಸಹಿಷ್ಣುತಾ ಪರೀಕ್ಷೆಗಳು. ಗಂಡು ಮಕ್ಕಳದು ರನ್ ಈಸ್ ವೆರಿ ಟಫು. ಬೇರೆ ಎಲ್ಲ ಸ್ವಲ್ಪ ಟ್ರೈ ಮಾಡ್ಬೋದು. ಮಾಡಿ ಎಕ್ಸಾಮ್ ಆದ ನಂತರ ಇದಿರುತ್ತೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಫಿಟ್ನೆಸ್ ಇರಬೇಕು, ಯು ಕ್ಯಾನ್ ಡೂ ದಟ್, ಮಾಡ್ಬೋದು. ಆ್ಯಂಡ್ ದೆನ್ ಇದಾದ ನಂತರ ವೈದ್ಯಕೀಯ ಪರೀಕ್ಷೆ ಬರುತ್ತೆ. ದೂರದೃಷ್ಟಿ, ಸಮೀಪ ದೃಷ್ಟಿ, ಇವೆಲ್ಲ ಇಲ್ಲಿ ನಂಬರ್ಸ್ ಕೊಟ್ಟಿದ್ದೆ. ಈ ನಂಬರ್ ನಿಮಗೆ ಕನ್ನಡಕ ಹಾಕ್ತಾ ಇದ್ದೀರಾ ಅಂದರೆ, ಈ ಪಾಯಿಂಟ್ ರೇಂಜಲ್ಲಿ ಇದ್ದೀರಾ ಅಂತ ಅಂದರೆ ನೀವು ನೋ ಪ್ರಾಬ್ಲಮ್. ಆ ಥರ ಮೆಳ್ಳೆಗಣ್ಣು ಅದು ಇದು ಸಮಸ್ಯೆ ಇದ್ದರೆ ನಿಮಗೆ ಹೊರ ತೆಗಿತಾರೆ. ಶ್ರವಣ ಟೆಸ್ಟ್ಗಳು, ವೆಬ್ಬರ್ ಟೆಸ್ಟು, ರನ್ನೆ ಟೆಸ್ಟ್ ಇರುತ್ತೆ. ಸಾಮಾನ್ಯವಾಗಿ ಯುವಕರಲ್ಲಿ ಈ ಥರ ಸಮಸ್ಯೆ ಇರಲ್ಲ. ಎಕ್ಸ್ಕ್ಲೂಸಿವ್ ಯಾವ್ದಾದ್ರು ಇದ್ದರೆ, ಈ ಥರ ಇಶ್ಯೂಸ್ ಇದ್ದಲ್ಲಿ ನೀವು ಹೊರಗೆ ಬರ್ತೀರ. ಅಂಥ ಇಶ್ಯೂಸ್ ಇದೆ ಅಂದರೆ ನೀವು ಈ ಎಲ್ಲ ಸ್ಟೇಜ್ ದಾಟ್ಕೊಂಡು ಪೊಲೀಸ್ ಆಗೋ ಕನ್ಸ್ಕೊಂಡು ಕೊನೆಗೆ ನಿರಾಶೆ ಆಗೋದು ಬೇಡ. ಈ ಥರದ್ದು ಏನಾದ್ರು ಸಮಸ್ಯೆ ಇದ್ದಲ್ಲಿ ನೀವು ಡ್ರಾಪ್, ಬೇರೆ ಎದುರು ಯೋಚನೆ ಮಾಡ್ಬೋದು. ದೆನ್ ಅಪಧಮನಿ, ಉಗ್ಗುವಿಕೆ, ಕ್ಷಾಕಿರಣ ಟೆಸ್ಟು ಇಂಥವೆಲ್ಲ ಇರುತ್ತೆ. ಅವೆಲ್ಲ ಸಣ್ಣ ಪುಟ್ಟ ಪ್ರಾಕ್ಟೀಸ್ ಮಾಡಿ ಇವೆಲ್ಲ ಸರಿ ಮಾಡ್ಕೊಳಕ್ಕೆ ಆಗಲ್ಲ. ಇವು
ಈ ಥರದ್ದು ಇಶ್ಯೂಸ್ ರೇರ್ ಪೀಪಲ್ಗಿರುತ್ತೆ. ಆಗ ಇದ್ದಾಗ ನೀವು ಇಲ್ಲಿಗೆ ಫಿಟ್ ಆಗಲ್ಲ. ಹಾಗಾಗಿ ಈ ಥರದ್ದು ಇತ್ತು ಅಂದರೆ ಈಗಿಂದನೇ ನೀವು ಹೊರಗಿರೋದು ಬೆಟರ್. ದೆನ್ ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಲ್ಲೂ ಹೇಳ್ತೀನಿ ನಾನು. ಅರ್ಜಿ ಸಲ್ಲಿಸುವಾಗ ಕ್ಲೀನಾಗಿ ಎರರ್ ಫ್ರೀಯಾಗಿ ಹಾಕಿರಿ. ಹಾಕಿದ ಮೇಲೆ ತಪ್ಪಾದರೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಆಫ್ಲೈನಲ್ಲಿ ಅರ್ಜಿ ತುಂಬ ಕಳಿಸೋದು, ಇಲ್ಲಿ ಬರೋದು, ಏನೋ ಆಗೋದು, ಈ ಸಮಸ್ಯೆ ಬೇಡ. ಕಾಷಿಯಸ್ಸಾಗಿ ಅಪ್ಲೈ ಮಾಡಿರಿ. ರಿಸರ್ವೇಷನ್ ಸರ್ಟಿಫಿಕೇಟ್ ಕನ್ನಡ ಮೀಡಿಯಮ್ ರೂರಲ್ಗೆಲ್ಲ 20-25% ನಿಮಗೆ ಮೀಸಲಾತಿ ಇರೋದ್ರಿಂದ ರೂರಲ್ ಸರ್ಟಿಫಿಕೇಟು ಎಲ್ಲ ಪಕ್ಕಾ. ಸುಮ್ಮನೆ ಆಮೇಲೆ ಮಾಡಿಸ್ಕೊಂಡ್ರೆ ಆಯ್ತು ಬಿಡು ಅಂತ ಅಲ್ಲ. ಏನು ಲಾಸ್ಟ್ ಡೇಟ್ ಇದೆ, ಲಾಸ್ಟ್ ಡೇಟ್ ಒಳಗಾಗಿ ನಿಮಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇರಬೇಕು, ರೂರಲ್ ಸರ್ಟಿಫಿಕೇಟ್ ಇರಬೇಕು. ಸ್ಕೂಲ್ಗೆ ಹೋಗ್ಬಿಟ್ರೆ ಸಾಕು, ಬರ್ಕೊಡ್ತಾರೆ, BO ಹತ್ರ ಸೈನ್ ಮಾಡಿಸ್ಕೊಂಡ್ಬಿಟ್ರೆ ಇವೆರಡು ರೆಡಿ. ಕ್ಯಾಟಗರಿದು ಮಾತ್ರ ನೀವು ತಹಶೀಲ್ದಾರ್ ಮೂಲಕ ಪಡ್ಕೋಬೇಕು. ರಿಸರ್ವೇಷನ್ದು 2A 2B 3A 3B SC ST ಎಲ್ಲ ಅಲ್ಲಿ ಪಡಿಬೇಕಾದ್ರೆ ಸ್ವಲ್ಪ ನೀವು ಈಗಿಂದ ಇವತ್ತಿನ ಟ್ರೈ ಮಾಡಿದ್ರು ನೀವು 25 ಪಡ್ಕೋಬೋದು. ಕಷ್ಟ ಏನಿಲ್ಲ. ಯಾವ ಜಿಲ್ಲೆಗೆ ಅರ್ಜಿ ಹಾಕಬೇಕು, ಪೋಸ್ಟಿಂಗ್ ನೋಡ್ಕೊಳ್ರಿ. ನನ್ನ ಜಿಲ್ಲೆ ಇದು, ನನ್ನ ಜಿಲ್ಲೆಯಲ್ಲೇ ಪೊಲೀಸ್ ಆಗ್ತೀನಿ ಅಂತ ಸುಮ್ಮನೆ ಅಪ್ಲೈ ಮಾಡೋದಲ್ಲ. ನಿಮ್ಮ ಜಿಲ್ಲೆಗೆ ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ನೋಡ್ಕೊಳ್ರಿ. ಕಡಿಮೆ ಪೋಸ್ಟ್ ಇದ್ದ ಕಡೆ ತುಂಬ ಜನ ಬರಬಾರ್ದು ಅಂತೆಲ್ಲ. ಭಾಳ ಸರಿ ಏನಾಗುತ್ತೆ, ಕಡಿಮೆ ಪೋಸ್ಟ್ ಇದ್ದ ಕಡೆ ಯಾರೂ ಹಾಕೋದಿಲ್ಲ. ರೇರ್ ಪೀಪಲ್ ಇರ್ತಾರೆ, ಅಲ್ಲೇ ಕಡಿಮೆ ಪರ್ಸೆಂಟೇಜ್ ನಿಲ್ಲುತ್ತೆ. ಇದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ ನೋಡಿಕೊಂಡು ವಿಚ್ ಡಿಸ್ಟಿಕ್ ಈಸ್ ಬೆಟರ್ ಅಂತ ಡಿಸೈಡ್ ಮಾಡಿ ಅಪ್ಲೈ ಮಾಡಿ. ಆ್ಯಂಡ್ ದೆನ್ ಓದುವ ಮೆಟೀರಿಯಲ್ಸ್ನ ಸರಿಯಾದ್ದು ರೈಟ್ ಮೆಟೀರಿಯಲ್ಸ್. ಸುಮ್ಮನೆ ಯಾರೋ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಂಥೇಳಿ ನೀವು ಚಾಯ್ಸ್ ಮಾಡಬಾರ್ದು. ರೈಟ್ ಮೆಟೀರಿಯಲ್ಸ್ ಚಾಯ್ಸ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಓದಬೇಕು. ಎವ್ರಿ ಡೇ ನೀವು ಒಂದಿನ ಮಿಸ್ ಮಾಡಿದ್ರಿ ಅಂದರೆ 5 ಮಾರ್ಕ್ಸ್ ಕಳ್ಕೊಂಡ್ರಿ ಅಂತ ಅರ್ಥ. 5 ಮಾರ್ಕ್ಸ್ ಅಷ್ಟು ಅಂದ್ಕೊಂಡು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಸರ್ ದಿನಕ್ಕೆ 5 ಮಾರ್ಕ್ಸ್ ಅಂದರೆ 20 ದಿನಕ್ಕೆ ಓದೋದು ಮುಗಿಯುತ್ತಲ್ಲ ಅಂದ್ಕೋಬೇಡ್ರಿ. ನೀವು ಯಾವ ದಿವಸ ಮಿಸ್ ಮಾಡಿದರೆ ಅವತ್ತೇ ಫ್ರೂಟ್ಫುಲ್ ಡೇ ಆಗಿರ್ಬೋದಿತ್ತದು. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ಸ್ವಲ್ಪ ಬಾಡಿ ಕ್ಲೀನ್ ಇರುತ್ತೆ. ಆತ್ಮವಿಶ್ವಾಸದಿಂದ ವರ್ಕೌಟ್ ಮಾಡಿರಿ. ಆ್ಯಂಡ್ ದೆನ್ 2002ರಿಂದ PC ಎಕ್ಸಾಮ್ ನಡೀತಾ ಬಂತು. ಅಲ್ಲಿಂದ ಕ್ವಶನ್ ಪೇಪರ್ ಸಿಗುತ್ತೆ. 96-94ರಿಂದನೇ ಸಬ್ ಇನ್ಸ್ಪೆಕ್ಟ್ರ್ ಪೇಪರ್ ಸಿಗುತ್ತೆ ನಿಮಗೆ. ಆ್ಯಂಡ್ ಎವ್ರಿ ಡೇ ನ್ಯೂಸ್ ಪೇಪರು, ಮ್ಯಾಗ್ಝಿನ್ನು ಓದೋದು. ನ್ಯೂಸ್ ಪೇಪರೇ ಹಿಡಿಬೇಕಂತಲ್ಲ, ಆನ್ಲೈನಲ್ಲಿ ಎಲ್ಲ ಪೇಪರ್ಸ್ ಅವೈಲೇಬಲ್ ಇದೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊತೀರ, ರೀಡ್ ಮಾಡ್ತಾ ಹೋಗಿ. ಆ್ಯಂಡ್ ದೆನ್ 6 to 10th ಬುಕ್ ಪಾಸಿಬಲ್ ಇದ್ದರೆ ಓದಬೇಕು. ಕರ್ನಾಟಕ ಸಂಬಂಧಪಟ್ಟು ಹೆಚ್ಚು ಕ್ವಶನ್ ಇರುತ್ತೆ. 100ಕ್ಕೆ 30 ಕ್ವಶನ್ ಕರ್ನಾಟಕ ರಿಲೇಟೆಡ್ ಇರುತ್ತೆ. ಅದನ್ನು ಹೆಚ್ಚು ಫೋಕಸ್ ಮಾಡಿ. ಅದನ್ನು ಕ್ಲಾಸ್ ಕೂಡ ನಾನು ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಸ್ಟ್ರೆಂತ್ ಏನು, ನಿಮ್ಮದು ವೀಕ್ನೆಸ್ ಏನು, ಅಪಾರ್ಚುನಿಟೀಸ್ ಏನು, ಥ್ರೆಟ್ ಏನು, ಇದು ನೋಡಿಕೊಂಡು ನೀವು ಸ್ವ್ಯಾಟ್ ಅನಾಲಿಸಿಸ್ ಮಾಡಿಕೊಂಡು. ಹಿಸ್ಟ್ರಿ ಇಷ್ಟ ಅಂತ ಈ ಬೆಳಗಿಂದ ಸಂಜೆವರೆಗೂ ನೀವು ಹಿಸ್ಟ್ರಿನೇ ಓದಕ್ಕೆ ಕೂರ್ಬಿಡ್ರಿ. ಯಾವುದು ಇಷ್ಟ ಅದು ಬರುತ್ತೆ ಬಿಡು ಅಂದ್ಕೊಂಡು ಈಸಿಯಾಗಿ ಓದ್ಕೊಳ್ಳಿ, ಅದು ಬಿಡೋದಲ್ಲ. ಯಾವುದು ಕಷ್ಟ ಅದಕ್ಕೆ ವರ್ಕ್ ಮಾಡಿರಿ. ಓಕೆ, ಕಷ್ಟದ ಕಡೆ ಹೆಚ್ಚು ವರ್ಕ್ ಮಾಡಿದಾಗ ನೀವು ಆಟೋಮೆಟಿಕ್ಲಿ ಸಕ್ಸಸ್ ಕಾಣ್ತೀರಾ. ಕೆಲವು ಡೋಂಟ್ಸ್ ಅಂತೂ ಮಾಡಲೇಬಾರ್ದು. ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ಇದು ಪದೇ ಹೇಳ್ತಿರ್ತೀನಿ, 85-86 ಮಾಡ್ತಾಯಿದ್ದ ಅವನು ರಿಟರ್ನ್ ಎಕ್ಸಾಮಲ್ಲಿ. ಫಿಸಿಕಲ್ ಕ್ಲಿಯರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಒಂದು ಸರಿ ಏನೋ ಜ್ಞಾನೋದಯ ಆಯಿತು, ಅವ್ನು ಡಿಸೈಡ್ ಮಾಡ್ದ ನಾನು ಇನ್ನು ಮುಂದೆ ಹೀಗೆಲ್ಲ ಮಾಡಬಾರ್ದು ಅಂತ. ಏನಿಲ್ಲ, ಗುಟ್ಕಾ ಒಂದಿನಕ್ಕೆ 20 ಪ್ಯಾಕೆಟ್ ತಿನ್ಬೇಕಿತ್ತು ಅವನು. ಕ್ಲಿಯರ್ ಮಾಡೋಕ್ಕಾಗಲೇ ಇಲ್ಲ ಅವನ ಕೈಲಿ. 5 ಸರಿ 4 ಸರಿ ಅದನ್ನ ಯಾವತ್ತು ಬಿಟ್ಟ ಅವತ್ತಿಗೆ ಕ್ಲಿಕ್ ಆದ. ಇವತ್ತು ಮೈಸೂರು ಡಿಸ್ಟಿಕಲ್ಲಿ ಪೊಲೀಸಾಗಿ ವರ್ಕ್ ಮಾಡ್ತಾ ಇದ್ದಾನೆ. ಹಾಗಾಗಿ ಅಶಿಸ್ತುಗಳು, ದುರಭ್ಯಾಸಗಳು, ನಾಳೆ ಮಾಡೋಣ ಬಿಡು ಅಂತ ಇವೆಲ್ಲ ನೆಗ್ಲಿಜೆನ್ಸ್ ಮಾಡಬೇಡ್ರಿ. 2 ಅರ್ಜಿ ಸಲ್ಲಿಸ್ಬೇಕಾದ್ರೆ ಸುಮ್ಮನೆ ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಯೋಚನೆ ಮಾಡಿ ಒಂದು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ರಿ. ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ನಾಟ್ ಗುಡ್ ಹಾಕೋದು ಬೇಡ. ಅಕ್ರಮಗಳಿಗೆ ಯಾರೋ ನನಗೆ ಸೀಟ್ ಕೊಡಿಸ್ತಾರೆ ಹಾಗೆ ಈಗ ಟ್ರೈ ಮಾಡೋಕ್ಕೋಬೇಡಿ. ಸಮಯ ತುಂಬ ಕಡಿಮೆ ಇದೆ. ಯಾವಾಗ ಬೇಕಾದರೂ ಎಕ್ಸಾಮ್ ಅನೌನ್ಸ್ ಮಾಡ್ಬೋದು. ಅವ್ರದ್ದು ಪೊಲೀಸ್ ಕಾನ್ಸ್ಟೇಬಲ್ ಡಿಪಾರ್ಟ್ಮೆಂಟ್ದು ತುಂಬ ಕ್ವಿಕ್ಸ್ ಎಕ್ಸಾಮ್ ಪ್ರೊಸೆಸ್ ಎಲ್ಲ. 25-28ಕ್ಕೆ ಮುಗ್ದಿರುತ್ತೆ. ಅದ್ರ ನೆಕ್ಸ್ಟ್ ತಿಂಗಳೇ ಡೇಟ್ ಕೊಟ್ಬಿಡ್ಬೋದು. ತುಂಬ ಅಲರ್ಟಾಗಿ ವರ್ಕ್ ಮಾಡಿ. ಆಲ್ ದ ಬೆಸ್ಟ್. ಸಾಧನ ಕಡೆಯಿಂದ ಗುಡ್ ಲಕ್ ಹೇಳ್ತೀವಿ. ಮಿಸ್ ಮಾಡದೆ ಈ ವರ್ಷ 4,000 ಜನ ಸೆಲೆಕ್ಟ್ ಆಗ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೊದಲೇ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ಗೆ ಬರೋದಕ್ಕೆ ರೆಡಿ ಆಗ್ತಾಯಿದ್ದೀರಾ. ಎಲ್ಲ ಪ್ರಯತ್ನ ಇದರಾಚೆಗೆ 1,000ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಇದೆ. ಆ್ಯಂಡ್ ದೆನ್ ನಿಮಗೆ ಇನ್ನೂ RPCಗಳು APCಗಳು ಎಲ್ಲ ಕರೆಯೋವಿದ್ದಾವೆ. ಅವೆಲ್ಲ ಕರೆದಾಗ ಇನ್ನೂ ಸಿಕ್ಕಾಪಟ್ಟೆ ಹುದ್ದೆಗಳು ಸಿಗುತ್ತೆ. ಗೆಟ್ ರೆಡಿ ಫಾರ್ ದಟ್. NIOS ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ಏನು ಜಾಗೃತಿ ವಹಿಸಬೇಕು ಪ್ಲ್ಯಾನ್ ಮಾಡ್ಕೊಳ್ಳಿ. ಬೈ ಸಿ ಯು.